ಕೃಷ್ಣ ಸಾರ್ಥಕ್ ಸರ್ ನಮಸ್ಕಾರ. ನಮಸ್ತೆ. ಹಾಯ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ದೊಡ್ಡ ಮಟ್ಟದ ಸಕ್ಸಸ್ ಭೀಮಾ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಅತ್ಯಗತ್ಯ ಟೈಮಲ್ಲಿ ಬಂದಂತಹ ಸಿನಿಮಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಸರ್ ಅಂದರೆ ಆಫ್ಟರ್ ರಿಲೀಸ್ ಸಿನಿಮಾಗಳ ನಟರ ಇಂಟರ್ವ್ಯೂ ಮಾಡಿದ್ದೀನಿ. ಆಫ್ಟರ್ ಸಕ್ಸಸ್ ಫಸ್ಟ್ ಟೈಮ್ ಒಬ್ಬರು ಪ್ರೊಡ್ಯೂಸರ್ ಇಂಟರ್ವ್ಯೂ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಹೆಂಗಿದೆ ಸರ್ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಏನೆಲ್ಲ ನಡೀತಿದೆ? ತುಂಬ ಖುಷಿಯಲ್ಲಿದೆ. ಸೊ ಬಿಕಾಸ್ ಅಂದರೆ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು ಬಿಫೋರ್ ರಿಲೀಸ್. ಲೈಕ್ ಎಂಟೈರ್ ಇಂಡಸ್ಟ್ರಿ ಈ ಸಿನಿಮಾ ಮೇಲೆ ಡಿಪೆಂಡ್ ಆಗಿತ್ತು. ಲೈಕ್ ಈ ನನಗೆ ತುಂಬ ಜನ ಹೇಳಿದಾಗ ಭಯ ಆಗೋದು, ಸರ್ ಅಕಸ್ಮಾತಾಗಿ ಈ ಸಿನಿಮಾಗೆ ಜನ ಥಿಯೇಟ್ರಿಗೆ ಬಂದಿಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾಗಳ ಕಥೆನೇ ಮುಗೀತು ಅಂತ. ಸೊ ಅವಾಗ ಭಯ ಆಗೋದು, ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ತೊಗೊಳೋದಕ್ಕಾಗತ್ತಾ, ಅಷ್ಟು ಕೆಪಾಸಿಟಿ ಇದೆಯಾ? ಬಿಕಾಸ್ ಐ ಆಮ್ ಎ ವೆರಿ ಯಂಗ್, ನಾಟ್ ಮಚ್ ಎಕ್ಸ್ಪೀರಿಯನ್ಸ್, ಲೈಕ್ ದೊಡ್ಡ ದೊಡ್ಡ ನಿರ್ಮಾಪಕರಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಹೆಂಗೆ ಏನು ಅನ್ನೋದು ಅನಿಸ್ತಾ ಇತ್ತು. ಬಟ್ ನಮ್ಮ ಎಲ್ಲರ ಹಾರ್ಡ್ ವರ್ಕು, ಎಸ್ಪೆಷಲಿ ವಿಜಯ್ ಸರ್ದು ಹಾರ್ಡ್ ವರ್ಕು, ಆಮೇಲೆ ಆ ಕ್ರೇಜ್ ಏನು ಬಿಲ್ಡ್ ಆಯಿತು, ದುನಿಯಾ ವಿಜಯ್ ಅನ್ನೋ ನೇಮು ಆ ಭೀಮಾಗೆ ಅನ್ನೋದು, ಸೊ ಅದು ಕಾಪಾಡ್ತು. ಸೊ ಭಗವಂತ ಅದೇ ಹೇಳ್ತಾರಲ್ಲ, ಲೈಕ್ ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಅಂತ, ಆ ಥರ ಒಂದು 2.5 years ಆಫ್ ಹಾರ್ಡ್ ವರ್ಕು, ಎಕ್ಸ್ಟ್ರೀಮಲ್ಲಿ ಹಾರ್ಡ್ ವರ್ಕ್ ಆಯಿತು. ಆ್ಯಸ್ ಎ ಪ್ರೊಡ್ಯೂಸರ್ ನಮಗಿರ್ಬೋದು, ವಿಜಯ್ ಸರ್ ಆ್ಯಸ್ ಎ ಡೈರೆಕ್ಟರ್ ಆ್ಯಂಡ್ ಹೀರೋ ಅವ್ರಿಗೆ ಇರ್ಬೋದು, ಬಟ್ ಎಲ್ಲರೂ ಕೂಡ ತುಂಬ ಕೋಆಪ್ರೇಟಿವ್ ಆಗಿ ಜೊತೇಲಿ ನಿಂತಿದ್ದಕ್ಕೆ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಆಯಿತು ಅಂತ ಅನ್ಕೊತೀನಿ. ಸರ್, ದುನಿಯಾ ವಿಜಯ್ ಸರ್ನ ದುನಿಯಾ ವಿಜಯ್ ಅಂತ ಕರಿತಾ ಇದ್ರು, ಬ್ಲ್ಯಾಕ್ ಕೋಬ್ರಾ, ಕರಿಚಿರತೆ, ಸಲಗ, ಈಗ ಭೀಮಾ ವಿಜಯ್ ಅಂತ ಕರಿತಾ ಇದ್ದಾರೆ. ಸೊ ಆ ಥರದ್ದು ಸ್ಟ್ಯಾಂಪ್ ಕ್ರಿಯೇಟ್ ಆಗಿದೆ ಸಿನಿಮಾ. ಆ್ಯಂಡ್ ಪ್ಲಸ್ ಮೇನ್ಲಿ ಎಲ್ಲರೂ ಹೇಳ್ತಿದ್ದು BC ಸೆಂಟ್ರ್ ಆಡಿಯನ್ಸು ತುಂಬ ಈ ಸಿನಿಮಾಗೆ ಬಂದಿದ್ದಾರೆ ಅಂತ. ನಂದೊಂದು ಪ್ರಶ್ನೆ ಅಂದರೆ, ಹೆಂಗೆ ಕ್ಯಾಟಗರಿ ಮಾಡ್ತೀರ? ಅಂದರೆ A ಸೆಂಟ್ರ್ ಆಡಿಯನ್ಸ್, BC ಸೆಂಟ್ರ್ ಆಡಿಯನ್ಸ್ ಅಂತ, ಅದು ಹೆಂಗೆ ಡಿವೈಡ್ ಮಾಡೋದು? ಆ್ಯಕ್ಚುಲಾಗಿ ಆ ಥರ ಏನು ಕ್ಯಾಟಗರೀಸ್ ಇಲ್ಲ. ಸೊ ನಮಗೆ ಆಡಿಯನ್ಸ್ ಅಷ್ಟೇ ಮ್ಯಾಟರ್ ಆಗೋದು. ಸೊ ಒಂದು ನಾರ್ಮ್ ಇದೆ, ಲೈಕ್ ಎಲ್ಲರೂ ಥಿಂಕ್ ಮಾಡೋದು, ಲೈಕ್ ಮಲ್ಟಿಪ್ಲೆಕ್ಸಿಗೆ ಬಂದುಬಿಟ್ರೆ ಮಾತ್ರ A ಕ್ಲಾಸ್ ಆಡಿಯನ್ಸು, ಸಿಂಗಲ್ ಸ್ಕ್ರೀನ್ಸು, ಇಲ್ಲ ನಮ್ಮ ಒಂಚೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು, ಇಲ್ಲ ಸ್ವಲ್ಪ ವಿಲೇಜಸ್ ಸೈಡ್ ಹೋಗ್ಬಿಟ್ರೆ ಅದು C ಸೆಂಟರು, ಈ ಥರ ಅಂತ. ಬಟ್ ಅದು ಆ್ಯಕ್ಚುಲಾಗಿ ಅದು ABC ಅಂತ ಡಿವೈಡ್ ಮಾಡಿರೋದು ಹೆಂಗೆ ಅಂದರೆ, ಬಟ್ ಡಿಸ್ಟ್ರಿಬ್ಯೂಟರ್ ಆ್ಯಂಗಲಲ್ಲಿ. ಸೊ ವೆನ್ ಹಿ ಗಿವ್ಸ್ ದ ಏರಿಯಾಸು, ಈ ಥರ ಥಿಯೇಟರ್ ಅಂದಾಗ ಸೆಗ್ಮೆಂಟ್ ಹಾಕೊಂಡಿರ್ತಾರೆ. ಅಂದರೆ ಒಂದು ಬೈಫರ್ಕೇಶನ್ಗೆ ಅಷ್ಟು ಬಿಟ್ಟರೆ ಇಟ್ ಇಸ್ ನಾಟ್ ಅಬೌಟ್ ದ ಕ್ಲಾಸ್ ಆಫ್ ಆಡಿಯನ್ಸ್. ಎಲ್ಲ ಆಡಿಯನ್ಸು ಒಂದೇನೆ. ಇವಾಗ ನಾನು ಲೈಕ್ ನಾವು ಥಿಯೇಟರ್ ವಿಸಿಟ್ ಎಲ್ಲ ಹೋಗೋವಾಗ ನಮ್ಮ ಮಲ್ಟಿಪ್ಲೆಕ್ಸಲ್ಲಿ ಗೋಲ್ಡ್ ಕ್ಲಾಸಲ್ಲಿ ಕೂಗಾಡ್ದು ನೋಡಿದ್ದೀನಿ. ನನಗೆ ತುಂಬ ಬೇಕಾದ ಸ್ನೇಹಿತರು, ನನ್ನ ಬ್ರದರ್ ಥರನೇ, ಅವರು ಹೈದರಾಬಾದಿಂದ ಬಂದಿದ್ದು. ಸೊ ಅವ್ರಿಗೆ ನಾನು ಸಿನಿಮಾ ತೋರಿಸ್ಬೇಕಾಗಿತ್ತು. ಹಾಗೆ ನಮ್ಮ ಒಬ್ಬ ಪೊಲಿಟಿಕಲಿ ಇರೋವಂಥ ಒಬ್ಬರು ಸ್ನೇಹಿತರು, ಇವರು ನೋಡ್ಬೋದಿತ್ತು. ಸೊ ಹಾಗಾಗಿ ಓರಿಯಂಟ್ ಮಾಲಲ್ಲಿ ಗೋಲ್ಡ್ ಕ್ಲಾಸಲ್ಲಿ ಬುಕ್ ಮಾಡಿದ್ವಿ. ಸೊ ನಾವೆಲ್ಲ ಒಟ್ಟಿಗೆ ಅವಾಗ ನೋಡಿದ್ದು. ಅಲ್ಲೂ ಜನ ಓ ಅಂತ ಕಿರ್ಚ್ತಾರೆ. ಸೊ ಅಲ್ಲೂ ಸೇಮ್ ಆಡಿಯನ್ಸೇ. ಇನ್ನು ಸಿಂಗಲ್ ಸ್ಕ್ರೀನ್ಸು ಬಂದ್ರೂ ಸೇಮ್ ಆಡಿಯನ್ಸೇ. ಆ್ಯಕ್ಚುಲಿ ಆಡಿಯನ್ಸ್ಗೆ ಇಷ್ಟ ಆಗ್ಬೇಕು ಅಷ್ಟೇ. ಇದು ABC ಅನ್ನೋದು ನನಗೆ ಐ ಡೋಂಟ್ ಬಿಲೀವ್ ಇನ್ ದಟ್. ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಆಗಿ ಹೇಳ್ತೀವಲ್ಲ, ಅಂದರೆ A ಕ್ಲಾಸ್ ಆಡಿಯನ್ಸ್ ನೋಡಿದ್ರು, B ನೋಡಿದ್ರು, ಆ ಥರ ಇಲ್ಲ. ಏನಂದರೆ ಕ್ಲಾಸ್ ಆ್ಯಂಡ್ ಮಾಸ್ ಅಂತ ಮಾತ್ರ ಡಿವಿಷನ್ 100% ಇದ್ದೇ ಇರುತ್ತೆ. ಈಗ ಫ್ಯಾಮಿಲಿ ಸಿನಿಮಾ ಅಂತೀವಿ, ಇನ್ನೊಂದು ಪಕ್ಕ ಮಾಸ್ ಯೂತ್ಫುಲ್ ಸಿನಿಮಾ, ಈ ಥರ ಏನು ಡಿವೈಡ್ ಮಾಡ್ತೀವಿ, ಇದು ಕರೆಕ್ಟ್, ಇದು ಇದ್ದೇ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಇದು ABC ಇಸ್ ನಾಟ್ ನಾರ್ಮ್ ಆ್ಯಕ್ಚುಲಿ. ಓಕೆ, ಅಂದರೆ ಬಿಫೋರ್ ರಿಲೀಸ್ ಎಲ್ಲರೂ ಬಾಯಲ್ಲಿ ಇದ್ದಿದ್ದು ಅಂದರೆ ಹೆಂಗೆ ಅಂದರೆ ದುನಿಯಾ ಮುಂಗಾರು ಮಳೆ. ಸೊ ಅವಾಗ ಒಂದು ವೈಬ್ ಕ್ರಿಯೇಟ್ ಆಗಿತ್ತು ಇಂಡಸ್ಟ್ರಿಗೆ. ಸೊ ಅದೇ ವೈಬ್ ರಿಪೀಟ್ ಮಾಡ್ತಾರೆ ಅನ್ನುವ ಭರವಸೆ ಇತ್ತು. ಬಟ್ ನಿಮಗೂ ಪ್ಲಸ್ ಆ ಸಿನಿಮಾ ತಂಡಕ್ಕೂ, ಕೃಷ್ಣ ಪ್ರಣಯ ಸಖಿ ಸಿನಿಮಾ ತಂಡಕ್ಕೂ ಇದ್ದಿದ್ದು ಒಂದು ಭಯ ಏನು ಅಂದರೆ ಎಕ್ಸ್ಪೆಕ್ಟೇಷನ್ಸ್. ಯಾಕೆಂದರೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದನ್ನ ರೀಚ್ ಆಗಿದೆ ಇವಾಗ. ಸೊ ಅದೇ ವೈಬ್ ಮತ್ತೆ ಮರುಕಳಿಸಿದೆ ಅಂತ ಹೇಳ್ತಿದ್ದಾರೆ. ಅದನ್ನೆಲ್ಲ ಹೆಂಗೆ ತಗೋತೀರ ನೀವು? ಇದು ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ನನಗೆ ನಾವು ಬಿಫೋರ್ ರಿಲೀಸ್ ಇಂಟರ್ವ್ಯೂ ಕೊಡುವಾಗ ನಿಮ್ಮವರೇ ಒಬ್ಬರು ಕೇಳಿದ್ದು ಫಸ್ಟ್ ನನಗೆ ಆ ಕ್ವೆಶನ್ನ, ಸರ್ 2006 ಈ ಥರ ದುನಿಯಾ ಮುಂಗಾರು ಮಳೆ ಬಂದು ಒಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಮುಂಗಾರು ಮಳೆ ಬಂತು ಇನ್ಸ್ಟೆಂಟಾಗಿ, ಐ ಥಿಂಕ್ ಫಸ್ಟ್ ಮುಂಗಾರು ಮಳೆ, ಆಮೇಲೆ ದುನಿಯಾ ಇನ್ ದ ಸೇಮ್ ಇಯರ್ ಬಂದಿತ್ತು. ಈಗ ಫಸ್ಟ್ ಭೀಮಾ ಬರ್ತಾ ಇದೆ, ಆಮೇಲೆ ಕೃಷ್ಣ ಪ್ರಣಯ ಸಖಿ ಬರ್ತಾ ಇದೆ. ಈಗಲೂ ಇಂಡಸ್ಟ್ರಿ ಸಿಚುಯೇಷನ್ ತುಂಬ ಒಂದು ಟಫ್ ಟೈಮಲ್ಲಿದೆ. ಸೊ ಅದೇ ರೀಕ್ರಿಯೇಟ್ ಆಗುತ್ತೆ ಅಂತ ಎಲ್ಲರೂ ಅಂತ ಇದ್ದಾರೆ ಅಂತ. ಸೊ ಆಗ ನಾನು ಅದೇ ಹೇಳಿದೆ, ಅತಿ ಅಂದರೆ ಇಂಡಸ್ಟ್ರಿಗೆ ಸರ್ವೈವಲ್ ಪಾಯಿಂಟಲ್ಲಿ ನಿಂತಿದ್ದಂಥ ಸಿನಿಮಾಗಳದು ಮುಂಗಾರು ಮಳೆ, ದುನಿಯಾ. ವೆರಿನ್ ಗಣೇಶ್ ಸರು ಹೊಸ ಹೀರೋ, ವಿಜಯ್ ಸರು ಕೂಡ ಹೊಸ ಹೀರೋ, ಆಮೇಲೆ ಆ ಲೆವೆಲ್ ಆಫ್ ಸಕ್ಸಸ್ ಕೊಟ್ಟಿದ್ರು. ಸೊ ಇವತ್ತಿಗೆ ಅದೇ ಮತ್ತೆ ಆಗುತ್ತಾ, ಬಿಕಾಸ್ ತುಂಬಾ ಎಫೆಕ್ಟ್ ಬಿದ್ದಿತ್ತು
ಲೈಕ್ ಒಂದು ಕೋವಿಡ್ ಟೈಮಲ್ಲಿ ಒಂದು ಎಫೆಕ್ಟ್ ಆಯಿತು, ಅಲ್ಲಿಂದ ಮತ್ತೆ ದೊಡ್ಡ ದೊಡ್ಡ ಸಿನಿಮಾಗಳು ಕೆಲವು ಮಾತ್ರನೇ ಕನ್ನಡದಲ್ಲಿ ಹಿಟ್ ಆಗಿದ್ದು. ಸೊ ಇಂಡಸ್ಟ್ರಿ ಎಲ್ಲೋ ತುಂಬಾ ವೀಕಾಗಿ ಹೋಗ್ತಿದೆ ಅನ್ನೋಂಥ ಸಿಚುಯೇಷನಲ್ಲಿ ನಾವು ಇರ್ಬೋದು ಅಥವಾ ಕೃಷ್ಣ ಪ್ರಣಯ ಸಖಿ ಅವರು ವಿ ವರ್ ದ ಫಸ್ಟ್ ಪೀಪಲ್ ಧೈರ್ಯ ಮಾಡಿ ಥಿಯೇಟ್ರಿಗೆ ಬರ್ತೀವಿ ಅಂತ. ಧೈರ್ಯ ಮಾಡೋದು ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ವಿ ಹ್ಯಾಡ್ ನೋ ಅದರ್ ಆಪ್ಷನ್. ಈಗ ನನಗೆ ಭೀಮಾ ಹೇಳಬೇಕಂದ್ರೆ, ನಾವು ವಿವರ್ ಲೈಕ್ ನಾನು ಸಿನಿಮಾ ಕತೆ ಕೇಳಿ ಇಲ್ಲ ವಿಜಯ್ ಸರ್ದು ಆಫ್ಟರ್ ಸಲಗ ನಾ ಮಾಡ್ತಿದ್ದೀನಿ ಅಂತ ಅಂದಾಗ್ಲೇ ನನಗೊಂದು ಬೇಸಿಕ್ ಐಡಿಯಾ ಇತ್ತು, ಲೈಕ್ ಇಲ್ಲ ಈ ಸಿನಿಮಾ ತುಂಬ ಒಳ್ಳೆ ಮಟ್ಟಕ್ಕೆ ಆಗುತ್ತೆ, ನಮ್ಗೆ ಈ ಸಿನಿಮಾ ಕೈ ಹಿಡಿಯುತ್ತೆ ಅನ್ನೋದು ನಂಬಿಕೆ ಇತ್ತು. ಬಟ್ ಈ ನಾನ್ ಥಿಯೇಟ್ರಿಕಲ್ ರೈಟ್ಸ್ ಅಂತೆಲ್ಲ ಏನು ಹೇಳ್ತೀವಿ, ಇದ್ರ ಮೇಲೆ ಅಫ್ಕೋರ್ಸ್ ನಾವು ಡಿಪೆಂಡೆಂಟ್ ಇದ್ವಿ. ಇಲ್ಲ ಇದು ಆಗುತ್ತೆ, ಬಿಫೋರ್ ಆಗುತ್ತೆ ಅಂತ, ವೆದರ್ ನಮ್ಮ ಹಿಂದಿ ರೈಟ್ಸ್ ಅಂತ ಹೇಳ್ತೀವಿ, TV ರೈಟ್ಸು ಮತ್ತು OTT ಇದೆಲ್ಲ ಆಗೋಗುತ್ತೆ ರಿಲೀಸ್ ಆಗೋಕ್ಕೆ ಮುಂಚೆ ಅನ್ನೋದು ನಾವು ಕಾಯ್ತಾ ಇದ್ವಿ. ಬಿಕಾಸ್ ಸ್ಟ್ರಾಂಗ್ ಸಾಂಗ್ಸ್ ಇರ್ಬೋದು, ಆಮೇಲೆ ನಮ್ಮ ಟ್ರೈಲರ್ ಎಲ್ಲ ಎಕ್ಸ್ಟ್ರೀಮ್ ಹಿಟ್ ಆಗಿತ್ತು ಭೀಮಾದು. ಸೊ ಹಾಗಾಗಿ ಅದೊಂದು ಆಶಯ ಇತ್ತು. ಬಟ್ ಆಗುತ್ತೆ ಆಗ್ತಾನೆ ಇರಲಿಲ್ಲ. ನಾವು ಕೂಡ ಎಲೆಕ್ಷನ್ಗೆ ಕಾದ್ವಿ, ಆಮೇಲೆ ನ್ಯೂ ಫೈನಾನ್ಷಿಯಲ್ ಇಯರ್ಗೆ ಕಾದ್ವಿ, ಆಮೇಲೆ ಓಕೆ ಮೇನಲ್ಲಿ ಆಗುತ್ತೆ ಕಾದ್. ಸೊ ದೆನ್ ಫೈನಲಿ ವಿ ಹ್ಯಾಡ್ ಟು ಟೇಕ್ ಎ ಕಾಲ್, ಇಲ್ಲ ನಾವು ಬರ್ತೀವಿ, ನಾವು ಮಾಡ್ತೀವಿ. ಆಗ ಈ 2 ಸಿನಿಮಾಗಳು ಅವಾಗ ಬಂದಿದ್ದ ಥಾಟ್ ಅದೇ, ನಿಮ್ಮವರೇ ಕೇಳ್ದಾಗ ಬಂದಿದ್ದ ಥಾಟ್ ಅದು, ಹೆಂಗೆ ಇದು ಹಂಗೆ ಆಗ್ತಾ ಇದೆಯಲ್ಲ ಇದು ಅಂತ. ಬಟ್ ಆ ಜನರ ಆಶಯ, ಒಂದು ಎಂಟೈರ್ ಇಂಡಸ್ಟ್ರಿನಲ್ಲಿ ಯಾರೇ ಇರ್ಬೋದು, ಯಾರೇ ಕೆಲಸ ಮಾಡೋರು ಇರ್ಬೋದು, ಅಂದರೆ ಇಂಡಸ್ಟ್ರಿ ಅಂದಂಗೆ ಎಲ್ಲರೂ ಸೇರಿಬಿಡ್ತಾರೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹೀರೋ, ಪ್ರೊಡ್ಯೂಸರು, ಡೈರೆಕ್ಟರು ಅಥವಾ ಅಲ್ಲಿ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ ಮಾತ್ರನೇ ಅಲ್ಲ. ಸೊ ನಮ್ಮ ಥಿಯೇಟ್ರಲ್ಲಿ ಕೆಲಸ ಮಾಡೋ ಹುಡುಗರಿಂದ ಹಿಡಿದು, ಅಲ್ಲಿ ನಮ್ಮ ಕ್ಯಾಂಟೀನಲ್ಲಿ ಕೆಲಸ ಮಾಡೋರಿಂದ ಹಿಡಿದು, ನಮ್ಮ ಎಂಟೈರ್ ಮೀಡಿಯಾ ಟೀಮ್ಗಳಿರ್ಬೋದು, ಈ ಸಿನಿಮಾ ಮೇಲೆ ಡಿಪೆಂಡೆಂಟ್ ಆಗಿರೋಂಥ ಎಲ್ಲ ವರ್ಗದವ್ರೂ ಎಲ್ರದ್ದು ಆಶಯ ಇತ್ತು, ಇಲ್ಲ ಈ ಸಿನಿಮಾ ಕೈ ಹಿಡಿಬೇಕು, ಈ ಸಿನಿಮಾ ಕೈ ಹಿಡಿದ್ರೆ ಮಾತ್ರನೇ ಇಂಡಸ್ಟ್ರಿಗೆ ಒಂದು ಸರ್ವೆ. ಮೇ ಬಿ ಅದೆಲ್ಲ ಆಶಯ ದೇವ್ರ ಕಿವಿಗೆ ಮುಟ್ಟೆ ನಾನು ಪರ್ಸ್ನಲಿ ಅಂದುಕೊಂಡದ್ದಕ್ಕಿಂತ ತುಂಬ ದೊಡ್ಡ ಮಟ್ಟದಲ್ಲಿ ಭೀಮಾ ಯಶಸ್ಸು ಕಾಣ್ತು. ಅದಾಗಿದ್ದು ಒಂದೇ ವಾರಕ್ಕೆ ನಮ್ಮ ಕೃಷ್ಣ ಪ್ರಣಯ ಸಖಿ ಬಂತು. ಸೊ ಅದು ಕೂಡ ತುಂಬ ದೊಡ್ಡ ಹಿಟ್ಟು. ಇವೆರಡು ಸಿನಿಮಾಯಿಂದ ತುಂಬ ಆಡಿಯನ್ಸು, ನಾವೇನು ಕನ್ನಡ ಸಿನಿಮಾ ಬರ್ತಾ ಇಲ್ಲ ಅಂತೀವಿ, ಇದು ಟೋಟಲ್ ಸುಳ್ಳು ಅಂತ ಆಯಿತು. ಸೊ ಬಂದೇ ಬರ್ತಾರೆ, ಸಿನಿಮಾ ಚೆನ್ನಾಗಿದ್ರೆ ಖಂಡಿತ ಬರ್ತಾರೆ ಅಂತ. ನಮ್ಮ ಸ್ನೇಹಿತರು ನವರಸನ್ ಅಂತ ಇದ್ದಾರೆ, ಕೇಳಿರ್ಬೋದು, MMB ಲೆಗಸಿ ಅವರು. ನಾನು ದ್ವಾಪರ ಸಾಂಗ್ ಫ್ಯಾನು, ಗಣೇಶ್ ಸರ್ದು, ಕೃಷ್ಣ ಪ್ರಣಯ ಸಖಿದು. ನಾವು ಅವ್ರ ಜೊತೆಲಿ ಇದ್ದಾಗ ದ್ವಾಪರ ಅಂತ ಹಾಡ್ತಾನೆ ಇದೆ. ಬ್ರದರ್ ನೀವು ದ್ವಾಪರ ಅಂತ ಹಾಡ್ತಿದ್ದೀರಾ, ಅವರು ಡೈರೆಕ್ಟರ್ ಶ್ರೀನಿವಾಸ್ ಸರ್ ಇದಾರಲ್ಲ, ಅವ್ರು ನೋಡಿದ್ರೆ ಡೋಂಟ್ ವರಿ ಬೇಬಿ ಅಮ್ಮ ಹಾಡ್ತಾ ಇದ್ದಾರೆ. ಸೊ ದಟ್ಸ್ ಕೈಂಡ್ ಆಫ್ ನನಗೆ ಪರ್ಸ್ನಲಿ ನಮ್ಮ ಸಿನಿಮಾ ಹಿಟ್ಟಾಗೋದು ಎಷ್ಟು ಇಂಪಾರ್ಟೆಂಟ್ ಇತ್ತು, ಕೃಷ್ಣ ಪ್ರಣಯ ಸಖಿನೂ ಹಂಗೆ ಹಿಟ್ಟಾಗಲಿ ಅನ್ನೋದಿತ್ತು. ಬಿಕಾಸ್ ನಮ್ಮ ಇರೋ ಸ್ಟಾರ್ಸು, ನಮ್ಮ ನಿರ್ಮಾಪಕರುಗಳು, ನಮ್ಮ ಡೈರೆಕ್ಟರ್ಸು, ಆಮೇಲೆ ಕನ್ನಡದ ಸ್ಟ್ರೆಂತ್ ಇದು. ಸೊ ಸಿನಿಮಾಗಳು ಯಾವುದೇ ಸಿನಿಮಾ ಬಂದರೂ ಕನ್ನಡ ಸಿನಿಮಾಗಳು ಹಿಟ್ ಆಗಲೇಬೇಕು ಅನ್ನೋದು ನನಗೆ ಪರ್ಸ್ನಲಿ ಪ್ರತಿ ಸಿನಿಮಾ ರಿಲೀಸ್ ಆಗೋವಾಗ್ಲೂ ನಾ ಕೇಳ್ಕೊತೀನಿ, ಇಲ್ಲ ಇದು ಆಗ್ಬೇಕು, ಇದು ಹಿಟ್ ಆಗಬೇಕು. ಸೊ ಆ ಥರ ಒಂದು ಕೊಲಾಬ್ರೇಟಿವ್ ವೇನಲ್ಲಿ ಎಲ್ಲರದು ಒಂದೇ ಕಡೆಗೆ ಆ ಪಾಸಿಟಿವಿಟಿ ತುಂಬಿದಾಗ ಅದು ನಾವೇನು ಅಫರ್ಮ್ ಮಾಡಿರ್ತೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಯ್ತು ಅಂತ ಅನ್ಸುತ್ತೆ ಇದು. ಸೂಪರ್ ಸರ್. 2 ಸಿನಿಮಾಗೊಂದು ಕಾಮನ್ ಫ್ಯಾಕ್ಟರ್ ಏನು ಗೊತ್ತಾ, ಎರಡು ಈ ಬಂದು ಅದು ಕ್ಲಾಸ್ ಮಾಸ್ ಅಂತ ಡಿವೈಡ್ ಮಾಡಿದ್ರು, ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಚಿನ್ನಮ್ಮ. ಅಲ್ಲೂ ಚಿನ್ನಮ್ಮ ಸಾಂಗ್ ಇದೆ, ಇಲ್ಲಿ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಸಾಂಗ್ ಇದೆ. ಸೊ ವಿ ಶುಡ್ ಥ್ಯಾಂಕ್ ಚಿನ್ನಮ್ಮ. ಹೌದು ಡೆಫಿನೆಟ್ಲಿ ಹೌದು. ಅದು ಆ ಸಾಂಗು ದೊಡ್ಡಿಟ್ಟು, ನಮ್ಮ ಸಾಂಗು ದೊಡ್ಡಿಟ್ಟು. ಸರ್ ಅಂದ್ರೆ ಈಗ ಜನರಲ್ ಆಗಿ ಸಿನಿಮಾ ಮಂದಿಗೆ ನಿಮ್ಗೆ ಅಥವಾ ನಿಮ್ಮ ಪ್ರೊಡ್ಯೂಸರ್, ನೀವು ಮತ್ತೆ ಆ ಸಿನಿಮಾ ಪ್ರೊಡ್ಯೂಸರ್ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ನಾವಿಬ್ರು 1 ವೀಕ್ ಗ್ಯಾಪಲ್ಲಿ ಬರೋಣ ಅಂತ. ಬಟ್ ಅದರ್ವೈಸ್ ಅಂದ್ರೆ ಬೇರೆ ಕಡೆಯಿಂದ ನೋಡೋರ್ಗೆ ಅವ್ರು ಹೆಂಗಾಗಿರುತ್ತೆ, ಮೇ ಬಿ ಇದು ಒಂದು ಕ್ಲಾಶ್ ಥರನೂ ಕಾಣ್ಬೋದು ನೋಡುವಂಥವ್ರಿಗೆ. ಬಟ್ ವಿಜಯ್ ಸರ್ ಮತ್ತು ಗಣೇಶ್ ಸರ್ ಒಂದು ಇಂಟರ್ವ್ಯೂ ಮಾಡಿ, ಅದು ಹ್ಯೂಜ್ ಸಕ್ಸಸ್ ಇಂಟರ್ವ್ಯೂ. ಅವರಿಬ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾ ನಮಗೂ ಅನಿಸ್ತಾ ಇತ್ತು, ದುನಿಯಾ ಮುಂಗಾರು ಮಳೆ ಟೈಮಲ್ಲಿ ಹಿಂಗೆ ಇದ್ರೇನೋ ಇವರು ಅಂತ. ಆ ವೈಬ್ಸ್ ನಮ್ಗೆ ಕಾಣಿಸ್ತು. ಬಟ್ ನೋಡೋರ್ಗೆ ಅನಿಸ್ತಾ ಇರುತ್ತೆ ಮೇ ಬಿ ಕ್ಲಾಶ್ ಆಗ್ಬೋದೇನೋ, ಇದನ್ನ ಕ್ಲಾಶ್ ಅಂತ ತಗೋತಾರಂತ. ಬಟ್ ಹೆಂಗೆ ಅಂದ್ರೆ 1 ವೀಕ್ ಗ್ಯಾಪಲ್ಲಿ ಬರೋದನ್ನ ಹೆಂಗೆ ಮಾತಾಡ್ಕೋತೀರಾ ಅಂತ ನೀವೆಲ್ಲ? ಏನಾಗುತ್ತೆ, ನಾವು ಆ್ಯಕ್ಚುಲಾಗಿ ಯಾರ ಜೊತೆನೋ ಏನೋ, ಅವರು ನಮ್ಮ ಜೊತೆ ಮಾತಾಡಿಲ್ಲ, ನಾವು ಏನು ಮಾತಾಡಿಲ್ಲ. ಬಟ್ ಏನಾಗುತ್ತೆ, ಮಧ್ಯದಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರಲ್ಲ, ಅವರೇ ಡೆಫಿನೆಟ್ಲಿ ಅಡ್ವೈಸ್ ಮಾಡೇ ಮಾಡ್ತಾರೆ. ಇವಾಗ ಯಾರೇ ಸಿನಿಮಾ ತೊಗೊಂಡು ಹೋದ್ರು, ಸರ್ ನಾವು ಈ ಡೇಟ್ ಅನ್ಕೊಂಡಿದೀವಿ ಅಂದರೆ ಅಕ್ಕಪಕ್ಕ ಯಾವ ಸಿನಿಮಾ ಇದೆ, ಏನಿದೆ, ಇಲ್ಲ ಬೇಡ ಹೀಗೆ ಬಿಟ್ಟು ಬನ್ನಿ, ಅದು ದೊಡ್ಡ ಸಿನಿಮಾ, ಜೊತೆಗೆ ಬರೋದು ಬೇಡ. ಯಾಕಂದರೆ 2 ಕನ್ನಡ ಸಿನಿಮಾ ಆಗಿರೋದ್ರಿಂದ, ಅಥವಾ 4-5 ಒಟ್ಟಿಗೆ ಕನ್ನಡ ಸಿನಿಮಾಗಳು ರಿಲೀಸ್ ಆದರೆ ಆಡಿಯನ್ಸ್ ಡಿವೈಡ್ ಆಗ್ತಾರೆ. ಗ್ಯಾಪಲ್ಲಿ ಬಂದಾಗ ಇಟ್ಸ್ ಆಲ್ವೇಸ್ ಗುಡ್.
ಅಂಥದ್ರಲ್ಲಿ ದೊಡ್ಡ ಸ್ಟಾರ್ಸ್ ಸಿನಿಮಾ ಜೊತೆಗಾದಾಗ ಇನ್ನ ಅಂದ್ರೆ ಡಿವೈಡ್ ಆಗ್ಬಿಡ್ತಾರೆ ಅಷ್ಟೇನೆ, ರೆವಿನ್ಯೂ ಶೇರ್ ಆಗಿ ಹೋಗ್ಬಿಡುತ್ತೆ. ಸೊ ಎರಡು ಸಿನಿಮಾ ನೋಡೋರು ಏನ್ ಮಾಡ್ತಾರೆ, ಡಿವೈಡ್ ಆಗಿ ಹೋಗ್ತಾರೆ. ನೋಡ್ತಾರೆ, ನೋಡಲ್ಲ ಅಂತ ಅಲ್ಲ, ಎರಡು ನೋಡ್ತಾರೆ, ಬಟ್ ಡಿವೈಡ್ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ಒಂದ್ ವಾರ ಅಥವಾ 2 ವಾರ ಗ್ಯಾಪ್ ಬಿಟ್ಟು ಬಂದಾಗ ದೇರ್ ವಿಲ್ ಬಿ ಲಾಟ್ ಆಫ್ ಲೈಕ್ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಜನಕ್ಕೆ ಕಂಟಿನ್ಯೂಸ್ ಆಗಿ ಸಿನಿಮಾ ಸಿಗುತ್ತೆ, ಥಿಯೇಟ್ರಿಗೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳಿರುತ್ತೆ, ರೆವಿನ್ಯೂ ಚೆನ್ನಾಗಿ ಜನ್ರೇಟ್ ಆಗುತ್ತೆ. ಇದನ್ನ ಫಸ್ಟಲ್ಲೇನೆ ಡಿಸ್ಟ್ರಿಬ್ಯೂಟರ್ಸು ಹೇಳ್ಬಿಡ್ತಾರೆ ನಿರ್ಮಾಪಕರುಗಳಿಗೆ. ಈಗ ಗೊತ್ತಿರೋ ನಿರ್ಮಾಪಕರಾದ್ರೆ ಹೆಂಗೆ ಅಂದ್ರೆ, ಇಲ್ಲ ಈ ಸಿನಿಮಾ ಇದೆಯಾ, ಇದು ಹಿಂಗೆ ಮಾಡ್ಕೊಳ್ಳೋಣ, ನಾವೇ ಹಿಂದೆ ಮುಂದೆ ಮಾಡೋಣ ಅಂತ. ಆ್ಯಕ್ಚುಲಿ ನಾವು 9th August ಅಂತ ಅನೌನ್ಸ್ ಮಾಡೋಕ್ಕೆ ಮುಂಚೆ ನಾನು ಆಲ್ಮೋಸ್ಟ್ ಜೂನ್ 12th ಜೂನ್ 21st ನಾವೇನೋ ಅನೌನ್ಸ್ ಮಾಡಿದ್ದು, August 9th ನಾವು ಬರ್ತೀವಿ ಅಂತ. ಅದಕ್ಕೆ ಮುಂಚೆಯಿಂದ ಒಂದು ಆಲ್ಮೋಸ್ಟ್ 1 month ಕಂಪ್ಲೀಟ್ ನಾವು ಪ್ಲಾನ್ ಮಾಡಿದ್ವಿ, ಬೇರೆ ಯಾರಿದ್ದಾರೆ ಅಂದರೆ ಇವಾಗ ಯಾರು ಅನ್ಕೊಂಡಿದಾರ. ಸೊ ನಮ್ಮ ಸರ್ಕಲ್ಲು, ನಮ್ಮ ಗಾಂಧಿನಗರಲ್ಲಿ ನಾವೇನು ಹೇಳ್ತೀವಿ ಪ್ರೊಡ್ಯೂಸರ್ಸು, ಡಿಸ್ಟ್ರಿಬ್ಯೂಟರ್ಸು, ಇವರೆಲ್ರಿಗೂ ನಾವು ಈ ಡೇಟ್ ಅನ್ಕೊಂಡಿದ್ದೀವಿ, ಈ ಡೇಟ್ ಅಥವಾ ಈ ಡೇಟ್ ಅಂತ ಹಂಗೆ ಪ್ಲ್ಯಾನ್ನ ಹೇಳ್ತಾ ಹೋಗ್ತೀವಿ. ಸೊ ಅವಾಗ ಏನಾಗುತ್ತೆ, ಅವ್ರುಗಳಿಗೂ ಗೊತ್ತಿರುತ್ತೆ ಈ ಥರ ಡೇಟ್. ಸೊ ಈ ಬೇಸ್ ಮೇಲೆ ಪ್ಲ್ಯಾನ್ ಮಾಡೋದು ಇಲ್ಲಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಹೊರಗಡೆ ನೋಡೋರಿಗೆ ನೀವು ಹೇಳಿದ್ರಲ್ಲ, ಆ ಪರ್ಸ್ಪೆಕ್ಟಿವ್ ಅಲ್ಲಿ ದೇ ವಿಲ್ ಜಸ್ಟ್ ಥಿಂಕ್ ಅಷ್ಟೇನೆ, ಇವ್ರ ರೈವಲ್ರಿ ಬಂದ್ರ, ಇದಿದು ಕ್ಲಾಶ್ ಆಯ್ತಾ, ಹಂಗೆ. ಅದೇ ಆ್ಯಕ್ಚುಲ್ ಆಗಿ ಯಾರಿಗೂ ಅದು ಇಂಟೆನ್ಷನ್ ಇರೋದು ಇಲ್ಲ. ಆಮೇಲೆ ಎಲ್ರಿಗೂ ಅವ್ರವ್ರ ಸಿನಿಮಾ ಗೆಲ್ಲೇಬೇಕು. ಈಗ ಕೃಷ್ಣ ಪ್ರಣಯ ಸಖಿ ಅವ್ರಿಗೆ ಅವ್ರದ್ದು ದೇ ಹ್ಯಾಡ್ ಇಂಟೆನ್ಷನ್ ಟು ಕಮ್ ಆನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅವ್ರು ಬಂದರು, ತಪ್ಪಿಲ್ಲ. ನಾವು 1 ವಾರ ಹಿಂದೆ ಅದು ನಮ್ಮದು ಒಂದು ಸ್ಟ್ರಾಟಜಿ ಇತ್ತು. ಸೊ ನಮ್ಮ ಸ್ಟ್ರಾಟಜಿ ಹೆಂಗಿತ್ತು ಅಂದರೆ, ನಾನು 15th August ಬಂದರೆ ನಂಗೆ ಫಸ್ಟ್ ವೀಕಲ್ಲಿ 4 ದಿನ ರಜಾ ಸಿಗುತ್ತೆ, ಸೆಕೆಂಡ್ ವೀಕಿಗೆ ಯಾವುದು ರಜಾಗಳು ಸಿಗಲ್ಲ. ಇಫ್ ಐ ಕಮ್ ಆನ್ 9th ಅಂದರೆ ಓಪನಿಂಗ್ ನಮ್ಗೆ ಹೆಂಗೂ 3-4 ಡೇಸು ನಿಮಗೆ ಬ್ಯಾಂಗ್ ಇದ್ದೇ ಇರುತ್ತೆ, ಇಂಪ್ಯಾಕ್ಟ್ ಹಂಗಿದೆ ಸಿನಿಮಾ ಇರೋ ವ್ಯಾಲ್ಯೂ ಇಂದ. ಸೊ ನಾನು 9th ಬಂದರೆ ನನಗೆ ಆ ವೀಕು ಕವರ್ ಆಗುತ್ತೆ. ಸೊ ಸೆಕೆಂಡ್ ವೀಕ್ಗೆ ನನ್ಗೆ ಅಗೇನ್ ವೀಕೆಂಡ್ ಓಪನಿಂಗ್ ಒಂದು ಬ್ಯಾಂಗಲ್ಲಿ ಇರುತ್ತೆ. ಈ ಸ್ಟ್ರಾಟಜಿ ನಮ್ದಿತ್ತು. ಇವಾಗ ಬೇರೆ ಸಿನಿಮಾದವ್ರದ್ದು ಅವ್ರವ್ರ ಸ್ಟ್ರಾಟಜಿ ಇರುತ್ತೆ. ಇವಾಗ ಹಬ್ಬದ ದಿನ ಬಂದರೆ ಫಸ್ಟ್ 4 days ಫುಲ್ ಮಾಡ್ತೀವಿ, ಈ ಐಡಿಯಾಸ್ ಇರುತ್ತೆ. ಸೊ ಆಮೇಲೆ ಕೆಲವು ಸಲ ನನಗೆ ಪರ್ಸ್ನಲಿ ಹೇಳ್ಬೇಕು, ನಾನಾಗಿರ್ಬೋದು, ನಮ್ಮ ಜಗದೀಶ್ ಆಗಿರ್ಬೋದು, ನಾವು ವಿ ಬಿಲೀವ್ ಆನ್ ನಂಬರ್ಸ್ ಕೂಡ ಬಿಲೀವ್ ಮಾಡ್ತೀವಿ. ನಾನು 9 ಅನ್ನೋದು ಒಂದು ಅಂದರೆ ಹೈಯೆಸ್ಟ್ ಇನ್ ನಂಬರ್ಸ್ ಅಲ್ಲ. ಸೊ ಆ ಒಂದು ಇದರಲ್ಲಿ 9 ಹೋಗಬೇಕು ಅಂತ. ಈಗ ಬೇರೆ ಪ್ರೊಡ್ಯೂಸರ್ಸ್ಗೆ, ಫಾರ್ ಎಕ್ಸಾಂಪಲ್ ನಮ್ಮ ಕೃಷ್ಣ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ ಇಲ್ಲ, ವರಮಹಾಲಕ್ಷ್ಮಿ ಈಸ್ ಅ ವೆರಿ, ಈ ಥರ ಪ್ಲ್ಯಾನ್ ಇರುತ್ತೆ ಹೊರತು ನಾವು ಅವ್ರಿಗೆ ಕ್ಲಾಶೋ ಇಲ್ಲ, ಅವ್ರು ನಮಗೆ ಅದು ಇರೋದೇ ಇಲ್ಲ. ಆಮೇಲೆ ಇನ್ಫ್ಯಾಕ್ಟ್ ಯಾವ್ದಾರ ದೊಡ್ಡ ಸಿನಿಮಾ ಅನೌನ್ಸ್ ಆದಾಗ, ಇಲ್ಲ ಅನೌನ್ಸ್ ಮಾಡ್ತಿದ್ದಾರೆ ಅನ್ನೋವಾಗ ಇನ್ನೊಬ್ರು ನಾವು ಯಾರೂ ಅನೌನ್ಸ್ ಮಾಡಲ್ಲ. ಎಂಟೈರ್ ಇಂಡಸ್ಟ್ರಿ ಇರೋದೇ ಹೀಗೆ. ಆ್ಯಂಡ್ ಇದಕ್ಕೆ ದೊಡ್ಡ ನಿರ್ಮಾಪಕರು, ದೊಡ್ಡ ಡಿಸ್ಟ್ರಿಬ್ಯೂಟರ್ಸು ಕೂಡ 100% ದೇ ವಿಲ್ ಸ್ಟ್ಯಾಂಡ್ ಬೈ ದಟ್. ಇಲ್ಲ ಹಿಂಗೆ ಮಾಡಲ್ಲ, ಕ್ಲಾಶ್ ಮಾಡಲ್ಲ. 1 ವಾರ ಬಿಟ್ಟು ಬರೋದು ತೊಂದರೆ ಇಲ್ಲ. ಏನಾಗುತ್ತೆ, ಇವಾಗ ಟೋಟಲ್ ಆಗಿ ನಮ್ಮಲ್ಲಿ ಒಂದು 400 ಸೆಂಟರ್ 500 ಸೆಂಟರ್ ಇದೆ ಅಂದರೆ ಎಲ್ಲವೂ ನಾವು ಹಾಕಿರಲ್ಲ. ಹೌದು. ಇವಾಗ ನಾವು ರಿಲೀಸ್ ಮಾಡಿದ್ವಿ, ನಮ್ಮದು ನಿಯರ್ಲಿ ಇನ್ಕ್ಲೂಡಿಂಗ್ ಎಲ್ಲ ಮಲ್ಟಿಪ್ಲೆಕ್ಸ್ ಸೇರಿ ಅರೌಂಡ್ 350 to 400 ಸೆಂಟರ್ಸ್ ಆಗಿತ್ತು. ಸೊ ಸೆಕೆಂಡ್ ವೀಕಿಗೆ ಬಂದಾಗ ಒಂದಷ್ಟು ಡೆಫಿನೆಟ್ಲಿ ಫಿಲ್ಟರ್ ಮಾಡೇ ಮಾಡ್ತೀವಿ. ಆವಾಗ ಏನಾಗುತ್ತೆ, ಇನ್ನೊಂದು ಸಿನಿಮಾಗೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಸೊ ಅದೇನು ಇಂಪ್ಯಾಕ್ಟ್ ಏನು ಆಗಲ್ಲ. ಸೊ ಈ ಥರ ಬರ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಎಸ್ ಸರ್. ಅಂದರೆ ಭೀಮಾ 9th ರಿಲೀಸ್ ಆಯಿತು, ಕೃಷ್ಣ ಪ್ರಣಯ ಸಖಿ 15th ಆಯಿತು, 9th ರಿಲೀಸ್ ಆಯಿತು. ಹ್ಯೂಮಂಗಸ್ ಪಾಸಿಟಿವ್ ಟಾಕು, ಮತ್ತು ಗತವೈಭವ ಹೆಂಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಎಲ್ಲರೂ ಹಂಗೆ ಅಂದ್ಕೊಂಡ್ರು, ಗುಡ್ ಆ್ಯಂಡ್ ಫೈನ್. ಸೆಕೆಂಡ್ ವೀಕು ಕೃಷ್ಣ ಪ್ರಣಯ ಸಖಿ ರಿಲೀಸ್ ಆಯಿತು, ಅದಕ್ಕೂ ಬ್ಲಾಕ್ ಬಸ್ಟರ್ ಟಾಕ್. ಎಲ್ಲರೂ ಏನು ಥಿಂಕ್ ಮಾಡಿದ್ದು ಅಂದರೆ, ಮೇ ಬಿ ಅಂದರೆ ನೀವು ಜನರಲ್ ಆಗಿ ನೀವು ಹೇಳ್ದಂಗೆ ಆಡಿಯನ್ಸ್ ಸ್ಪ್ಲಿಟ್ ಆಗ್ತಾರೇನೋ, ಮೇ ಬಿ 1 week ಡೆಫಿನೆಟ್ಲಿ ಅಲ್ಲಿಗೆ ಅದು ಬ್ರೇಕ್ ಇವೆನ್ ಆಗಿರುತ್ತೋ, ಆಬ್ವಿಯಸ್ಲಿ ಆಗಿತ್ತು ಅನ್ಸುತ್ತೆ. ಬಟ್ ಅಲ್ಲಿಗೆ ನಿಲ್ಲುತ್ತೇನೋ ಅಂತ ಅಂದ್ಕೊಂಡಿದ್ರು, ಬಟ್ ನಿಲ್ಲಿಲ್ಲ. 2 ಸಿನಿಮಾಗೂ ಆಡಿಯನ್ಸ್ ಹಾಗೆ ಕಂಟಿನ್ಯೂ ಆಗಿ ಫ್ಲೋ ಇತ್ತು. ಅದು ಹೆಂಗೆ ಪಾಸಿಬಿಲಿಟೀಸ್ ಅಂತ? ಆದರೆ ಸಿನಿಮಾ ಇಷ್ಟ ಆಗ್ಬೇಕಷ್ಟೇ ಬೇಸಿಕಲಿ ಜನಕ್ಕೆ. ಇಫ್ ದೆ ಲೈಕ್ ಸಿನಿಮಾ ದೇ ವಿಲ್ ಸೆಲೆಬ್ರೇಟ್ ಇಟ್ ಅಷ್ಟೇ. ಅದು 1 ವಾರಕ್ಕೆ ನಿಂತೋಗುತ್ತೆ. ಇಲ್ಲ ಬಿಗ್ ಸ್ಟಾರ್ ಇದ್ರೆ ಫಸ್ಟ್ 3 days ಓಪನಿಂಗ್ ತಗೊಳುತ್ತೆ, ಮಂಡೇ ಮೇಲೆ ಡಿಸೈಡ್. ಅವೆಲ್ಲ ಇಟ್ ಈಸ್ ಅಬೌಟ್ ದ ಸಿನಿಮಾ, ಇಟ್ಸ್ ನಾಟ್ ಅಬೌಟ್ ದ ಸ್ಟಾರ್. ಪಾಪ ನಾವು ಈ ಸ್ಟಾರ್ ನೋಡು 3 ದಿನಕ್ಕೆ ನಿಂತೇ ಹೋಯ್ತು ಇದೆಲ್ಲ ಬಟ್ ಹಂಗಲ್ಲ. ಅದು ಕತೆ ಅಲ್ಟಿಮೇಟ್ಲಿ ಇಟ್ಸ್ ಅಬೌಟ್ ದ ಸ್ಟೋರಿ, ಸ್ಕ್ರೀನ್ ಪ್ಲೇ ಆ್ಯಂಡ್ ವಾಟ್ ಈಸ್ ದ ಟ್ರೆಂಡ್ ದೇ ಹ್ಯಾವ್ ಕ್ರಿಯೇಟೆಡ್ ಅನ್ನೋದು ಮೇಲೆ ಸಿನಿಮಾ ನಿಲ್ಲುತ್ತೆ. ಆ ಬೇಸಲ್ಲಿ ಲೈಕ್ ಇವಾಗ 2 ಸಿನಿಮಾಗ ಆ ಕೆಪಾಸಿಟಿ ಇತ್ತು. 2 ಸಿನಿಮಾ ಜನ ಅತ್ಯಂತ ಇಷ್ಟಪಟ್ಟು ನೋಡಿದ್ರು. ಅದರದ್ದೇ ಆದಂಥ ಗುಣಗಳಿತ್ತು ಸಿನಿಮಾಗಳಲ್ಲಿ. ಸೊ ಇವಾಗ ತುಂಬ ಜನ ಹೇಳ್ತಾರೆ, ಅಂದರೆ ಕಾಮನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನಾಗುತ್ತೆ, ಅವ್ರು ಡಿವೈಡ್ ಆಗ್ತಾರೆ. ಇನ್ನೊಂದು ಕ್ಲಾಸ್ ಸಿನಿಮಾ ಅಂದರೆ ಕೃಷ್ಣ ಪ್ರಣಯ ಸಖಿ ಚೂಸ್ ಮಾಡ್ತಾರೆ, ಮಾಸ್ ಅಂದರೆ ಇದಕ್ಕೆ ಬರ್ತಾರೆ. ಬಟ್ ನಾವು ಪರ್ಸ್ನಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರೋ ಥಿಯೇಟರ್ಸಲ್ಲಿ ಇರ್ಬೋದು, ಇಲ್ಲ ಜನ ನಮ್ಮನ್ನೆಲ್ಲೋ ಐಡೆಂಟಿಫೈ ಮಾಡಿ ಮಾತಾಡಿದಾಗ, ಸರ್ ನಾನು ಭೀಮಾ ನೋಡಿದೆ, ಕೃಷ್ಣ ಪ್ರಣಯ ಸಖಿನೂ ನೋಡಿದೆ, ಇಲ್ಲ ಅವ್ರದ್ದು ಕೃಷ್ಣ ಪ್ರಣಯ ಸಖಿ ನೋಡಿದೆ ಸರ್, ಇವತ್ತು ನಾನು ಭೀಮಾಗೆ ಹೋಗ್ತಿದ್ದೀನಿ, ಈ ಥರ ಇರ್ತಾರೆ.
ಚೆನ್ನಾಗಿದೆ ಸಿನಿಮಾ ಅಂದಾಗ 100% ನೋಡೇ ನೋಡ್ತಾರೆ. ಸೊ ಈ ಸಿನಿಮಾಗೂ ಫ್ಯಾಮಿಲಿ ಆಡಿಯನ್ಸ್ ಬಂದಿದ್ದಾರೆ, ಆಬ್ವಿಯಸ್ಲಿ ಬಂದಿದ್ದಾರೆ ಭೀಮಾ ಸಿನಿಮಾಗೆ. ಬಟ್ ಇದು ಎ ಸರ್ಟಿಫೈಡ್ ಆಗಿದ್ರಿಂದ ನನಗೆ ಇದು ಹೇಳ್ಬೋದಿಲ್ಲ ಗೊತ್ತಿಲ್ಲ, ಅಂದರೆ ಟಾರ್ಗೆಟೆಡ್ ಆಡಿಯನ್ಸ್ ಅಂದರೆ ಈಗ ಯೂತ್ನ ಉದ್ದೇಶ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ, ಅದರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಮೇ ಬಿ ಅದು ರೀಚ್ ಆಗಿಲ್ಲ ಅಂತಾನೂ ಇರ್ಬೋದಾ ಸರ್? ಇಲ್ಲ, ಇವಾಗ ಅಥವಾ ಇನ್ ಕೇಸ್ ಸಾರಿ U/A ಕೊಟ್ಟಿದ್ರೆ ಇನ್ನೂ ಹೆಚ್ಚಾಗಿ ಕಲೆಕ್ಷನ್ ಬರ್ತಿತ್ತಾ ಅಂತ? ಆಕ್ಚುಲ್ ಆಗಿ ನಮ್ಗೆ ಏನು ಇಂಪ್ಯಾಕ್ಟ್ ಆಗಿಲ್ಲ ಅದು. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಇಂಪ್ಯಾಕ್ಟೆಡ್. ಇವಾಗ ಯೂತ್ ಟಾರ್ಗೆಟ್ ಅಂತ ಅಂದ್ರೂ ನಿಮ್ಗೆ 10th ಸ್ಟ್ಯಾಂಡರ್ಡ್ ಹುಡುಗರು ಎಲ್ಲೋ ಸ್ಕೂಲ್ ಬಂಕ್ ಹಾಕಿ ಸಿನಿಮಾಗೆ ಬರಲ್ಲ. ಹೌದು. ಸೊ ಬರೋದೇನೆ ಒಂದು 18 ಮೇಲೇನೆ. ಸೊ 18 ಇಂದ ಅಬೌವ್ ದೇ ಕ್ಯಾನ್ ವಾಚ್ ದ ಫಿಲ್ಮ್. ಸೊ ನಮಗೆ ನೀವು ಎಲ್ಲೇ ತಗೊಳ್ಳಿ, ಎನಿ ಸೆಂಟರು ನಿಮಗೆ ಆಲ್ ದ ಟೈಮ್ ಹೌಸ್ಫುಲ್ ಅಂತ ಏನು ನೋಡಿ, ಯೂತ್ ಹೋಗ್ತಾ ಇತ್ತು. ವೀಕೆಂಡ್ಸ್ ಅಂತ ಬಂದರೆ ಅಗೇನ್ ಫ್ಯಾಮಿಲೀಸ್ ನುಗ್ಗೋರು. ಈವ್ನಿಂಗ್ ಶೋಸು ನೀವು ಅಬೌವ್ 6 o'clock ಶೋಸ್ ಮೇಲೆ ಯಾವುದೇ ಇದ್ರು ಎವ್ರಿ ಡೇ ಹೌಸ್ಫುಲ್ ಫಾರ್ ಕಂಟಿನ್ಯೂಸ್ 3 weeks ಹೋಯ್ತು ಸಿನಿಮಾ. ಅಲ್ಲಿ ಎಲ್ಲವೂ ಕೂಡ ನಿಮಗೆ ಫ್ಯಾಮಿಲಿ ಯೂತ್ ಫ್ರೆಂಡ್ಸ್ಗಳು ಬರೋದು ಇದೇ ಥರನೇ ಜಾಸ್ತಿ ಇರೋದು. ನಾನು ಹೇಳಿದ್ನಲ್ಲ, ನಾನು ಗೋಲ್ಡ್ ಕ್ಲಾಸಲ್ಲಿ ಸಿನಿಮಾಗೆ ಯಾರನ್ನೋ ಕರ್ಕೊಂಡು ಹೋದಾಗ ಫುಲ್ ಫ್ಯಾಮಿಲಿ, ಏನೋ ಲೈಕ್ ಎಲ್ಲ ಫ್ಯಾಮಿಲಿಯವರೇ ಇದ್ರು, ನಾನು ಗುಡ್ ಅಂತ. ಸೊ ಜನಕ್ಕೆ ಸಿನಿಮಾ ಇಷ್ಟ ಆಗಬೇಕಷ್ಟೆ. ಇಟ್ಸ್ ನಾಟ್ ಅಬೌಟ್ ಮಾಸ್ ಇದ್ದರೆ ಬರಲ್ಲ, ಕ್ಲಾಸ್ ಇದ್ದರೆ ಮಾತ್ರ ಹೋಗ್ತಾರೆ, ಅಥವಾ ಕ್ಲಾಸ್ ಸಿನಿಮಾ ಯೂತ್ ನೋಡಲ್ಲ, ಕ್ಲಾಸ್ ಸಿನಿಮಾ ಆಕ್ಷನ್ ಇಷ್ಟಪಡೋರು ನೋಡಲ್ಲ. ಅದಿಲ್ಲ, ಅದು ಸಿನಿಮಾ ಕಂಟೆಂಟ್ ಇಷ್ಟ ಆಗಬೇಕು. ಜನರಲ್ ಅದೊಂದು ಥಿಯರಿ ಇರುತ್ತೆ, ಇಟ್ಸ್ ಮಿತ್ ಅಲ್ವಾ? ಅದು ಇದು ಏನು ಗೊತ್ತಾ, ಒಂದಷ್ಟಕ್ಕೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅದಕ್ಕೆ. ಇವಾಗ ನನಗೆ ನೀವು ಯಾವ ಥರ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ನನಗೆ, ಕ್ಲಾಸ್ ಮಾಡ್ತೀರೋ ಮಾಸ್ ಮಾಡ್ತೀರಾ, ನಾನು ಆ್ಯಕ್ಚುಲಾಗಿ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿ, ನನಗೆ ಅಲ್ಟಿಮೇಟ್ಲಿ ಕತೆ ಇಷ್ಟ ಆಗಬೇಕು. ನಾನೊಬ್ಬ ಕಾಮನ್ ಆಡಿಯನ್ ಆಗಿ ಕತೆ ಕೇಳಿದಾಗ ಸೊ ಐ ವಿಲ್ ಫೀಲ್ ದಟ್ ಇಲ್ಲ, ಇದನ್ನ ನಾನು ಥಿಯೇಟ್ರಲ್ಲಿ ನೋಡ್ತೀನಿ, ಯಾವುದೇ ಹೀರೋ ಮಾಡಿ ನಾನು ಈ ಕತೆ ನೋಡೋಕೆ ಇಷ್ಟಪಡ್ತೀನಿ, ಈ ಕತೆ ನೋಡಿದ್ರೆ ನನಗೆ ಸಿನಿಮಾ ಇಷ್ಟ ಆಗುತ್ತೆ, ಈ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀವಿ. ಬಟ್ ಕ್ಲಾಸ್ ಮಾಡಿಬಿಟ್ರೆ ರೆವಿನ್ಯೂ ಕಮ್ಮಿ ಆಗುತ್ತಾ, ಬರೀ TV ಆಡಿಯನ್ಸ್ ಆಗ್ತಾರ ಈ ಥರ, ಅಥವಾ ಮಾಸ್ ಮಾಡಿದ್ರೆ ಮಾತ್ರ ಥಿಯೇಟ್ರಿಕಲ್ ಓಪನಿಂಗ್, ಅದು ನಿಮ್ಗೆ ಓಪನಿಂಗ್ ಅನ್ನೋದು ಹೀರೋ ಕ್ರೇಜ್ ಮೇಲೆ ತಗೊಳುತ್ತೆ. ಆ ಫಸ್ಟ್ ಶೋ ಇಲ್ಲ ಫಸ್ಟ್ ಡೇ ಅಂತ ಏನು ಹೇಳ್ತೀವಿ, ಅದು ಕ್ಯಾರಿ ಆಗೋದೇ ಕಂಟೆಂಟ್ ಮೇಲೆ. ನಮಗೆ ಮಾರ್ನಿಂಗ್ ಶೋ, ಆಮೇಲೆ ಒಂದು ನಾವು ನನ್ನ ಬಿಲೀಫ್ ಹೋದೆ, ವಿಜಯ್ ಸರ್ದಂತೂ ತುಂಬ ದೊಡ್ಡದಾಗಿ ಬಿಲೀವ್ ಮಾಡ್ತಾರೆ. ವಿ ಡೋಂಟ್ ವಾಂಟ್ ಟು ಡೂ ಎನಿ ಫ್ಯಾನ್ ಶೋಗೆ ನಮಗೆ ಎಂಟೈರ್ ಕರ್ನಾಟಕದಲ್ಲಿ ಹೆಂಗೆ ರಿಕ್ವೆಸ್ಟ್ ಅಂದರೆ, ರಿಲೀಸ್ ಒಂದು ವಾರದ ಮುಂಚೆಯಿಂದ ನಮಗೆ 12 ಗಂಟೆಗೆ ಕೊಡಿ, 4 ಗಂಟೆಗೆ ಕೊಡಿ, ಫಸ್ಟೇ ಡಿಸೈಡ್ ಮಾಡಿದ್ವಿ. ಅದೊಂದು ಹಳೆ ಕಾಲದಿಂದ ಫಿಕ್ಸ್ ಆಗಿ ಬಂದಿರೋದು 10:15 ಶೋ ಮಾರ್ನಿಂಗ್ ಫಸ್ಟ್ ಟೆಲಿಕಾಸ್ಟ್, ಅಂದರೆ ಏನು ಸ್ಟ್ರೀಮಿಂಗ್ ಆಗುತ್ತೆ, ಫಸ್ಟ್ ಆಗಬೇಕಾಗಿರೋದು 10:15 ಅನ್ನೋದು ಒಂದು ಶುಕ್ರವಾರ ಆಗಬೇಕು. 10:15 ಇದೊಂದು ಸೆಟ್ ಮಾಡ್ಕೊಂಡು ಬಂದಿದ್ದಾರೆ ದೊಡ್ಡವರು. ಅದೇ ಟೈಮಿಗೆ ಬರೋಣ ಅಂತ ವಿಜಯ್ ಸರ್ ಅಂದರು. ನಾ ಯಾವ ಫ್ಯಾನ್ ಶೋನು ಬೇಡ, ಎಲ್ಲರೂ ಬರಲಿ, ನಾರ್ಮಲಾಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಬರಲಿ ಸಿನಿಮಾ ನೋಡೋಕ್ಕೆ, ಮಧ್ಯರಾತ್ರಿಲಿ ಬರೋದು, ಆ ನಿದ್ದೆಯಲ್ಲಿ ನೋಡೋದು. ಸೊ ಈ ಥರ ಬಿಲೀಫ್ಸ್ನೆಲ್ಲನೂ ನಾವು ಟೋಟಲಿ ಅವಾಯ್ಡ್ ಮಾಡಿಬಿಟ್ರು. ಬೇಡ, ನಮಗೆ ನಾರ್ಮಲ್ ಶೋನಲ್ಲೇ ಬರೋಣ ಅಂತ. ಆ ಮಾರ್ನಿಂಗ್ ಶೋ ಏನು ಇಂಪ್ಯಾಕ್ಟ್, ಅದೇನು ವೇವ್ ನಿಮಗೆ ಗೊತ್ತಿರುತ್ತೆ, ಏನು ವೇವ್ ಕ್ರಿಯೇಟ್ ಆಯಿತು ನಿಮ್ಗೆ ಅಲ್ಲಿಂದ ಟೋಟಲಿ. ನಮಗೆ ಆಲ್ಮೋಸ್ಟ್ ಒಂದು ನಿಮಗೆ ಟ್ಯೂಸ್ಡೇ ವೆನ್ಸ್ಡೇವರೆಗೂ ಹಾಗೆ ಕ್ರೌಡು. ಅಗೇನ್ ಥರ್ಸ್ಡೇಯಿಂದ ರಜಾ, ಇಂಡಿಪೆಂಡೆನ್ಸ್ ಡೇ ಥರ್ಸ್ಡೇ ಇತ್ತು, ಥರ್ಸ್ಡೇಯಿಂದ ಮತ್ತೆ ಸಂಡೇ ಮಂಡೇವರೆಗೂ ಅದೇ ಥರ. ಸೊ 3-4 weeks ಹಿಂಗೆ ಕಂಟಿನ್ಯೂ ಆಯಿತು. ಹೊರಗಡೆ ಬಂದಂಗೆ ಜನದ ರಿಯಾಕ್ಷನ್ನು ತುಂಬ ಇಂಪಾರ್ಟೆಂಟ್. ನೋಡಿದವನೇ ಸಖತ್ತಾಗಿದೆ, ಡೈಲಾಗ್ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಈ ಒಳ್ಳೆ ಮೆಸೇಜು ಅನ್ನೋದಿದೆಯಲ್ಲ, ಜನಕ್ಕೆ ದೇ ವಾಂಟ್ ದಟ್. ಆ ಸೋಷಿಯಲ್ ಕಾಸ್ಗೋಸ್ಕರ ಇರೋದು ಸಿನಿಮಾ. ಈ ಥರ ಬಂದಾಗ ಎಕ್ಸಾಕ್ಟ್ಲಿ. ಸೊ ಬಿಕಾಸ್ ನಾವು ಅದಕ್ಕೋಸ್ಕರನೇ ಸಿನಿಮಾ ಮಾಡಬೇಕು. ನಾವೇನೇ ಕಾಮಿಡಿ ಮಾಡ್ಬೋದು, ಇಲ್ಲ ಏನೇ ಸ್ಲ್ಯಾಂಗ್ ಯೂಸ್ ಮಾಡ್ಬೋದು, ಎಷ್ಟೇ ಆ್ಯಕ್ಷನ್ ಇರ್ಬೋದು, ಬ್ಲಡ್ ಶೆಡ್ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ವಿಷಯ ಹೇಳ್ತೀವಲ್ಲ, ಆ ವಿಷಯಕ್ಕೆ ನನಗೇನೆ ತುಂಬ ಜನ ಹೇಳಿದ್ದಾರೆ, ಹ್ಯಾಟ್ಸ್ ಆಫ್ ದುನಿಯಾ ವಿಜಯ್ ಅವ್ರಿಗೆ, ಎಂಥ ವಿಷಯ ಕ್ರ್ಯಾಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಸೊ ಅದು ದಟ್ ಕ್ರಿಯೇಟೆಡ್ ಆ ಇಂಪ್ಯಾಕ್ಟು ಫಿಲಮ್ಗೆ. ವೆರಿನ್ ಒಂದು 3-4 weeks ಜಾಮ್ ಪ್ಯಾಕ್ಡ್ ಆಗಿ ಎಲ್ಲ ಕಡೆ ಹೋಗೋದು ಅನ್ನೋದಿದೆಯಲ್ಲ, ದಟ್ ಈಸ್ ವೆರಿ ಬಿಗ್ ಇವತ್ತಿನ ದಿನಕ್ಕೆ. ಎಸ್ ಸರ್, ಇದು ಜಂಟಿ ನಿರ್ಮಾಪಕರು ಇಬ್ಬರಿದ್ದೀರಾ, ಅಂದರೆ ಹೆಂಗೆ ನಾರ್ಮಲ್ ಆಗಿ ಈಗ ಪ್ರೊಡಕ್ಷನ್ ಅಂದರೆ ಏನೇ ಆದ್ರೂ 50-50% ಅನ್ನೋ ಥರ ಇರುತ್ತಾ, ಅಥವಾ ಒಂದು ಇಷ್ಟು ಪೋರ್ಷನ್ ಅಥವಾ ಪೋಸ್ಟ್ ಪ್ರೊಡಕ್ಷನ್ದು ಏನಿದ್ರು ಹಂಗೆ ನೋಡ್ಕೋತೀವಿ, ಥಿಯೇಟ್ರಿಕಲ್ ರಿಲೀಸ್ ನಾನು ಬಿಸ್ನೆಸ್ ನೋಡ್ಕೋತೀನಿ, ಆ ಥರ ಇರುತ್ತೆ ಹಿಂಗೆ? ಅದು ಇವಾಗ ಬೇರೆ ಬೇರೆ ಥರ ಇರುತ್ತೆ ಅದು ಜನರಲಿ ಬಂದು. ಬಟ್ ನಾವು ಹೆಂಗೆ ಅಂದರೆ, ನಮ್ಮದೇನೋ ಒಂದು ಟರ್ಮ್ ಇರುತ್ತೆ. ಆ್ಯಂಡ್ ನನ್ನ ಬೇಸಿಕ್ಕಾಗಿ ಫ್ರಮ್ ದ ಡೇ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ ದಿನದಿಂದ ಈ ಡಿಸ್ಟ್ರಿಬ್ಯೂಷನ್ ಅನ್ನೋದು ಮತ್ತು ಈ ಥಿಯೇಟರ್ ಅನ್ನೋದೇನು ಸೆಟಪ್ ಇದೆ, ಒಬ್ಬ ಎಕ್ಸಿಬಿಟರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ಇದ್ದವರು
ಇಲ್ಲ ನಾನು ಆಗಬೇಕು, ಇಲ್ಲ ಇದ್ದವರು ನಾವು ಜೊತೆಲಿರ್ಬೇಕು ಅನ್ನೋದು. ಯಾಕೆಂದ್ರೆ ಅದು ತುಂಬಾ ಇಂಪಾರ್ಟೆಂಟ್. ಅದು ಒಂದು ಸಿನಿಮಾ ಸ್ಟ್ಯಾಂಡ್ ಆಗೋದು ಬರೀ ದುಡ್ಡು ಹಾಕೋದಲ್ದೆ. ಎಕ್ಸಾಕ್ಟ್ಲಿ. ಏನಾಗುತ್ತೆ, ನಾವು ಬರೀ ಸಿನಿಮಾ ಮಾಡ್ತೀವಿ, ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ, ಥಿಯೇಟ್ರಿಗೆ ಎತ್ಕೊಂಡು ಹೋಗ್ತೀವಿ, ಅಂದರೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ತೀವಿ, ಏನಂದ್ರೆ ಏನೋ ಗೊತ್ತಿರಲ್ಲ, ಅವ್ರು ಹಾಕಿದ ಸೆಂಟರ್ಸ್ ನೋಡಬೇಕಾಗುತ್ತೆ, ಅದ್ರದ್ದು ಏನೇನೋ ಟರ್ಮ್ಸ್ ಇರುತ್ತೆ, ರೆಂಟ್ ಇರುತ್ತೆ, ಇಲ್ಲ ಶೇರಿಂಗ್ ಇರುತ್ತೆ, ಡೆಪ್ ಶೀಟ್ ಅಂತೀವಿ, 1000 ಟರ್ಮ್ ಇರುತ್ತೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ಬಂದಾಗ. ಆಮೇಲೆ ಹೋಲ್ಡ್ ಇರಬೇಕು, ಒಂದು ಥಿಯೇಟರ್ಸ್ದು ಹೋಲ್ಡ್ ಇರಬೇಕು. ಅದೆಲ್ಲ ನಾವು ಇವಾಗ ನಾನು ಆ್ಯಕ್ಚುಲಾಗಿ ಇವಾಗ ಬೈರಾಗಿಯಿಂದನೂ ನನ್ನ ಸಿನಿಮಾಗಳೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದಿರೋದು ಜಗದೀಶ್ ಅವರನ್ನೇ. ಸೊ ಜಗದೀಶ್ ಅವ್ರಿಗೆ ಇರೋ ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು, ಆಮೇಲೆ ನಡೆಸೋ ಥಿಯೇಟ್ರ್, ನಾವು ಎಕ್ಸಿಬಿಟರ್ ಆಗಿ ಏನು ಸಿನಿಮಾಗಳು ಥಿಯೇಟರ್ಸ್ನ ನಡೆಸ್ತೀವಿ. ಸೊ ಈ ಥರ ಒಂದು ಅಸೋಸಿಯೇಷನ್ ಆಗಬೇಕು, ವೇರಿನ್ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಅವರು ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಮದು ಕೊಲಾಬ್ರೇಷನಲ್ಲಿ ಆದಾಗ ಒಂದೇ ಆಗುತ್ತೆ, ಒಂದು ಎಂಟಿಟಿ ಮಾಡ್ಕೊಂಡಿದ್ದೀವಿ. ಸೊ ಒಂದು ಎಂಟಿಟಿನಲ್ಲಿ ಸಿನಿಮಾಗಳು ನಿರ್ಮಾಣ ಆಗುತ್ತೆ, ಸಿನಿಮಾಗಳು ವಿತರಣೆ ಆಗುತ್ತೆ, ಎರಡೂ ಕೂಡ ಆಗುತ್ತೆ. ಸೊ ಈ ಥರ ಮಾಡಿದ್ದೀವಿ. ಓಕೆ, ಅಂದರೆ ನೀವು ಹೇಳ್ತಿದ್ರಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕೆಲವೊಂದು ವರ್ಡ್ಸ್ ಇರುತ್ತೆ ಅಂತ. ಈಗ ಜನರಲ್ ಆಗಿ ಹೇಳ್ತಾರೆ ಇಷ್ಟು ಕಲೆಕ್ಷನ್ ಆಯಿತು, ಫಾರ್ ಎಕ್ಸಾಂಪಲ್ ಫಸ್ಟ್ ವೀಕಲ್ಲಿ ಒಂದು 20 crores ಕಲೆಕ್ಷನ್ ಆಯಿತು, ಗ್ರಾಸು ಶೇರು ಇಷ್ಟು ಬಂತು, ಅಥವಾ ಅದರಲ್ಲಿ GST ಇಷ್ಟು ಕಟ್ ಆಯಿತು ಅಂತ. ವಾಟ್ ಎಕ್ಸಾಕ್ಟ್ಲಿ ಗ್ರಾಸು ನೆಟ್ ಕಲೆಕ್ಷನ್ ಅದು ಹೆಂಗೆ? ಈಗ ಗ್ರಾಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 1000 ರೂಪಾಯಿ ಅಂತ ತಗೊಳ್ಳಿ. ಈಗ 1000 ರೂಪಾಯಿ ಅಂತ ಅಂದರೆ ದಿಸ್ ಇಸ್ ದ ಗ್ರಾಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಥಿಯೇಟ್ರನ್ನು ಬಾಡಿಗೆ ಇರುತ್ತೆ, ಅದೆಲ್ಲ ಕಟ್ಟಾಗಿ ಬಾಡಿಗೆ, ಶೇರಿಂಗ್, ವಾಟ್ ಎವರ್. ಇವಾಗ ಕೆಲವು ಸೆಂಟರ್ಸು 50% ಶೇರಿಂಗ್ ಇದೆ, 1000 ರೂಪಾಯಿ ಅಲ್ಲ 500 ರೂಪಾಯಿ ಅವ್ರಿಗೆ ಕೊಟ್ಟು ಈ ಉಳಿದಿದ್ದೇನು ಬರುತ್ತಲ್ಲ, ದಿಸ್ ಇಸ್ ದ ನೆಟ್. ಅಂದರೆ ನಿರ್ಮಾಪಕಂಗೆ ಬರೋದು ನೆಟ್. ಓವರ್ ಆಲ್ ಕಲೆಕ್ಷನ್ ಅಂತ ಏನಾಗುತ್ತಲ್ಲ, ದಟ್ ಈಸ್ ದ ಗ್ರಾಸ್. ದಟ್ ಇನ್ಕ್ಲೂಡ್ಸ್. ಅಂದರೆ ಇವಾಗ ನಾವು ಯಾವುದೇ ಕಲೆಕ್ಷನ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಈಗ ನಮ್ದು ಒಂದು 50 ಕೋಟಿ ಆಗಿದೆ ಅಂದರೆ ಐ ವಿಲ್ ಬಿ ಟೆಲ್ಲಿಂಗ್ ಅಪಾರ್ಟ್ ಫ್ರಮ್ GST ದುಡ್ಡು ನಮ್ದಲ್ಲ, ಅದು 50 ಕೋಟಿ ಅಂದರೆ ಪ್ಲಸ್ GST ಆ್ಯಡ್ ಆಗಿರುತ್ತೆ, ಅದಕ್ಕೆ 100 ಕೋಟಿ ಅಂದರೆ ಪ್ಲಸ್ GST ಆ್ಯಡ್ ಆಗುತ್ತೆ ಅದಕ್ಕೆ. ಸೊ ಇದು ಇನ್ಕ್ಲೂಸಿವ್ ಟರ್ಮ್ಸ್ ಅಲ್ಲಿ ಮಾತಾಡೋಲ್ಲ. ಈಗ ಥಿಯೇಟ್ರಿಕಲ್ ಅಲ್ಲೂ ಅಷ್ಟೇ ಸೇಮ್ ಹಂಗೆ ಇರುತ್ತೆ. ಇವಾಗ GST ಅನ್ನೋದೇನಿರುತ್ತೆ ಅದು ಗೌರ್ಮೆಂಟ್ಗೆ ಕಟ್ಟಬೇಕು, ಅದು ಕಟ್ಟಲೇಬೇಕು. ಅದು GST ಅದಂಗದೆ, ಅದು ಆ ಅಮೌಂಟ್ನ ಬಿಟ್ಟು ನಾವು ಮಾತಾಡೋದು. ಈಗ ಫಾರ್ 100 ರೂಪಾಯಿ ಟಿಕೆಟ್ ಅಂದರೆ 18 ರೂಪಾಯಿ GST ತೊಗೋಬೇಕು. 118 ಇಂಟು 1000 ಸೀಟ್ ಅಂತ ಲೆಕ್ಕ ಹಾಕ್ಬಿಟ್ಟು ಒಂದು ಶೋಗೆ ಇಷ್ಟು ಅಂತ ಅನ್ನಲ್ಲ, 100 ರೂಪಾಯಿ ಲೆಕ್ಕದಲ್ಲ. 100 ರೂಪಾಯಿದಲ್ಲಿ 18 ರೂಪಾಯಿ 100 ರೂಪಾಯಿ ಪ್ಲಸ್ 18 ಇರುತ್ತೆ. ಆ 18 ರೂಪಾಯಿ ನಾವು ಲೆಕ್ಕ ಬರಲ್ಲ, ಅದು ಗೌರ್ಮೆಂಟ್ಗೆ ಪೇ ಆಗೋದು ಟ್ಯಾಕ್ಸಬಲ್ ಅಮೌಂಟ್. ಅಂದರೆ ದಟ್ ವಿಲ್ ಬಿ ಕಲೆಕ್ಟೆಡ್ ಫ್ರಮ್ ದ ಇಲ್ಲ ವ್ಯೂವರ್. ಈಗ ಅವ್ನು ಪೇ ಮಾಡೋದು 118 ರೂಪಾಯಿ ಕೊಟ್ಟು ನೋಡಿ. ನಿಮ್ಮ ಕಡೆಯಿಂದ ಟಿಕೆಟ್ ರೇಟು 100 ರೂಪಾಯಿ ಇರುತ್ತೆ, ಪ್ಲಸ್ ಅಲ್ಲಿ ಥಿಯೇಟ್ರಿಗೆ ಹೋಗಿ ತಗೋಬೇಕಾದ್ರೆ 118 ರೂಪಾಯಿ ಕೊಡ್ತಾರೆ. ಅಲ್ಲ 100 ರೂಪಾಯಿ ಅಂತ ಅಂದ್ರೆ ನಾನು ಇವಾಗ 100 ರೂಪಾಯಿ ಸೆಟ್ ಮಾಡಲಿ, 50 ರೂಪಾಯಿ ಸೆಟ್ ಮಾಡಲಿ, 1000 ರೂಪಾಯಿ ಸೆಟ್ ಮಾಡಲಿ, ಪ್ಲಸ್ GST ಅಂತ ಆಡ್ ಆಗುತ್ತದು. ಸೊ GST ದುಡ್ಡು ಅವನು ಎಂಡ್ ಕಸ್ಟಮರ್ ಹ್ಯಾಸ್ ಟು ಪೇ. ಅವ್ನು ಕೊಟ್ಟ ಟಿಕೆಟ್ ನೀವೆಲ್ಲ ನೋಡ್ಬೋದು 128 ರೂಪಾಯಿ ಈ ತರ ಏನೋ ಬೀಳುತ್ತೆ ನಿಮ್ಗೆ, ಇನ್ಕ್ಲೂಡಿಂಗ್ ದಟ್ ಇದ್ರ ಚಾರ್ಜಸ್ ಅಂತೆಲ್ಲ ಸೇರಿ 118 ಬೀಳುತ್ತೆ. ಇಲ್ಲ 200 ರೂಪಾಯಿ ಇಟ್ಟಿದ್ರೆ 36 ರೂಪಾಯಿ ಆ್ಯಡ್ ಆಗುತ್ತೆ. ದಿಸ್ ಇಸ್ ದ ಇದು ಬರುತ್ತೆ ಹಿಂಗೆ. ಸೊ ಗ್ರಾಸ್ ಅಂದರೆ ಎಂಟೈರ್ ಅಮೌಂಟ್. ನೆಟ್ ಅಂತ ಅಂದರೆ ಆ ರೆಂಟ್ಗಳನ್ನ ತೆಗೆದು ಇಲ್ಲ ಶೇರಿಂಗ್ನ ತೆಗೆದು ಇನ್ನೇನು ಬರೋದು, ದಟ್ ಈಸ್ ದ ನೆಟ್. ಓಕೆ, ಅಂದರೆ ಈಗ ಮಲ್ಟಿಪ್ಲೆಕ್ಸಲ್ಲಿ ಒಂದು ರೇಟ್ ಇರುತ್ತೆ ಅಂತ ಹೇಳಿದ್ರೆ, ಥಿಯೇಟರ್ ಸಿಂಗಲ್ ಸ್ಕ್ರೀನ್ ಒಂದು ರೇಟ್ ಇರುತ್ತೆ ಅಂತ. ಯಾವುದೇ ಎಕ್ಸಾಕ್ಟ್ಲಿ ಅಂದರೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಅಂತ? ಇವಾಗ ಫಾರ್ 2 ರೀತಿಯಲ್ಲೂ ಹೇಳ್ತೀನಿ ನಿಮಗೆ. ಈಗ ಮಲ್ಟಿಪ್ಲೆಕ್ಸಲ್ಲಿ ಬಂದು ಸ್ಟ್ರೇಟ್ ಅವೇ 50% ಶೇರಿಂಗ್ ಅಂತ ಬರುತ್ತೆ ಫಸ್ಟ್ ವೀಕ್ಗೆ. ಓಕೆನಾ? ಅಂದರೆ 10 ಲಕ್ಷ ಕಲೆಕ್ಟ್ ಆದರೆ 5 ಲಕ್ಷ ಸ್ಟ್ರೇಟ್ ಅವೇ ಮಲ್ಟಿಪ್ಲೆಕ್ಸ್ ಅವ್ರು ಇಟ್ಕೋತಾರೆ, ಇನ್ನು 5 ಲಕ್ಷ ಪ್ರೊಡ್ಯೂಸರ್ಗೆ ಕೊಡಬೇಕು ಅನ್ನೋದು ಇದು ಇರೋದು. ಈಗ ಫಾರ್ ಎಕ್ಸಾಂಪಲ್ಲು 1 ಲಕ್ಷ ಆದ್ರೂ 50,000 ಪ್ರೊಡ್ಯೂಸರ್ಗೆ ಬರುತ್ತೆ, 50,000 ಮಲ್ಟಿಪ್ಲೆಕ್ಸ್ಗೆ ಹೋಗುತ್ತೆ. 1 ಕೋಟಿ ಆದರೆ 50 ಲಕ್ಷ ಅವ್ರಿಗೆ ಹೋಗುತ್ತೆ, 50 ಲಕ್ಷ ಪ್ರೊಡ್ಯೂಸರ್ಗೆ ಬರುತ್ತೆ. ಇವಾಗ ಇದು ರೆಂಟ್ ಅಂತ ಬೇಸ್ ಮೇಲೆ ಹೋಗ್ತೀವಿ ಅಂತ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಥಿಯೇಟರ್ 5 ಲಕ್ಷ ಬಾಡಿಗೆ ಇದೆ, 10 ಲಕ್ಷ ಕಲೆಕ್ಟ್ ಆದರೆ 5 ಲಕ್ಷ ಅವ್ರಿಗೆ 5 ಲಕ್ಷ ಅನ್ನೋದು 1 ವೀಕ್ ಅಥವಾ ಒಂದು ವಾರಕ್ಕೆ. ಸೊ 5 ಲಕ್ಷ ಇರುತ್ತೆ, 3 ಲಕ್ಷ ಇರುತ್ತೆ, 2 ಲಕ್ಷ ಇರುತ್ತೆ. ಇಲ್ಲ ಶೇರಿಂಗ್ ಮಾತಾಡ್ತೀವಿ ಸೇಮ್ ಮಲ್ಟಿಪ್ಲೆಕ್ಸ್ ಥರ ಟರ್ಮಲ್ಲಿ. ಇಲ್ಲ ಅಂದರೆ ನಮಗೆ 60 ಕೊಡಿ ನೀವು 40 ತಗೊಳ್ಳಿ ಅಂತ ನಾವು ಮಾತಾಡ್ತೀವಿ. ಇಟ್ಸ್ ಆಲ್ ಬಿಟ್ವೀನ್ ದ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ದ ಥಿಯೇಟರ್ ಓನರ್. ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸಿನಿಮಾಗಳನ್ನ ಮಾಡೋದು ಇಲ್ಲಿ. ಈಗ 5 ಲಕ್ಷ ಬಾಡಿಗೆ ಇದೆ ಅನ್ಕೊಳ್ಳಿ. ಈಗ ನನಗೆ 10 ಲಕ್ಷ ಕಲೆಕ್ಷನ್ ಆಯಿತು ಅನ್ನೋ ಪಕ್ಷದಲ್ಲಿ 5 ಲಕ್ಷ ಇವ್ರು ಇಟ್ಕೊಂಡು ಇನ್ನು 5 ಲಕ್ಷ ಕೊಡ್ತಾರೆ. 6 ಲಕ್ಷ ಕಲೆಕ್ಷನ್ ಆದ್ರೂ 5 ಲಕ್ಷ ರೆಂಟ್ ಕಟ್ ಮಾಡಿ 1 ಲಕ್ಷ ಕೊಡ್ತಾರೆ. ನೀವು ಹೇಳಿ ಯಾವ್ದು ಬೆಟರು? ಸೊ ಅದು ಹಂಗೆ ಬರಲ್ಲ. ಈಗ ಎರಡು ಕೂಡ ಇಟ್ ಈಸ್ ಲೈಕ್ ಒಂದು ಸರಿಸಮಾನವಾಗಿ ತಗೋತೀವಿ. ಇವಾಗ ನಮ್ದೊಂದು ಕ್ಯಾಲ್ಕುಲೇಷನ್, ಇವಾಗ ಒಂದು ಥಿಯೇಟರು, ದೊಡ್ಡ ಥಿಯೇಟ್ರು, ಅಲ್ಲೊಂದು 35-40 ಲಕ್ಷ ಫಸ್ಟ್ ವೀಕ್ ಕಲೆಕ್ಷನ್ ಆಗುತ್ತೆ. ಇವಾಗ ಭೀಮಾ ಅಂತ ಸಿನಿಮಾ, ಅಲ್ಲಿ ರೆಂಟ್ ಬಂದು 5 ಲಕ್ಷ. ನಾ 5 ಲಕ್ಷ ಕೊಟ್ಟು 25 ಲಕ್ಷ ನಾ ತೊಗೊಂಡಿರ್ತೀವಿ ಬಾಡಿಗೆ ಕಟ್ಬಿಟ್ಟು.
ಅದೇ ಶೇರಿಂಗ್ ಅಲ್ಲಿ ಇತ್ತು ಅಂದ್ರೆ 30 ಲಕ್ಷ ಕಲೆಕ್ಷನ್. ಈ ಪಾಯಿಂಟ್ ಅಲ್ಲೂ ಕೂಡ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಸರ್ ಆ ತರದ ವ್ಯಕ್ತಿಗಳ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ. 100%. ಓಕೆ ಓಕೆ. ಸಿನಿಮಾನ ನಾವು ಥಿಯೇಟರ್ಗೆ ಏನು ಹಾಕ್ಬಿಡ್ತೀವಿ ಅಂತೀವಿ, ಡಿಸ್ಟ್ರಿಬ್ಯೂಟರ್ ಅನ್ನೋನು ತುಂಬಾ ಮುಖ್ಯ. ಅದು ಪೊಸಿಷನ್ ಇದೆಯಲ್ಲ, ಅಂದರೆ ಎಂಟೈರ್ ಕರ್ನಾಟಕದಲ್ಲಿ ಇವಾಗ ಭೀಮಾ ಅಂತ ಸಿನಿಮಾ ಇವಾಗ 400 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ. 400 ಥಿಯೇಟ್ರ್ ಜೊತೆನೂ ನಮ್ಮದು ಕಾಂಟ್ರಾಕ್ಟ್ಸ್ ಇರುತ್ತೆ. ಸೊ ಆ ಕಾಂಟ್ರಾಕ್ಟಲ್ಲಿ ಏನು ಪಾಯಿಂಟ್ಸ್ ಹಾಕ್ತೀವಿ ಅದು ಬೆನಿಫಿಷಿಯರ್ ಟು ದ ಎಕ್ಸಿಬಿಟರ್ ಆಸ್ ವೆಲ್ ಆಸ್ ಟು ದ ಪ್ರೊಡ್ಯೂಸರ್, ಹಿಂಗೆ ಮಾಡಿರ್ತೀವಿ. ಇದನ್ನು ಕೂಡ ಆ ಟರ್ಮಿನಾಲಜೀಸ್ನ ಮಾಡೋದು ಅಥವಾ ಒಂದು ಡ್ರಾಫ್ಟ್ ಮಾಡೋದು ಎಲ್ಲವೂ ಕೂಡ ಡಿಸ್ಟ್ರಿಬ್ಯೂಟರೇ. ಅವ್ರ ಜೊತೆ ಮಾತಾಡೋದು ಎಲ್ಲವೂ ಡಿಸ್ಟ್ರಿಬ್ಯೂಟರೇ ಮಾಡೋದು. ಸೊ ಡಿಸ್ಟ್ರಿಬ್ಯೂಟರ್ ಬೇಕೇ ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಪ್ರೊಡ್ಯೂಸರು, ನಾನೇ ಥಿಯೇಟ್ರಿಗೆ ಹಾಕ್ತೇನೆ, ನಾನೇ ಡಿಸ್ಟ್ರಿಬ್ಯೂಟರೇ. ಅಂದರೆ ಇವ್ರು ಮಾತಾಡೋ ಟರ್ನ ನಾವು ಮಾತಾಡ್ಬೋದು. ಬಟ್ ಇಟ್ ಇಸ್ ನಾಟ್ ಟು ದ ಜಸ್ಟ್ ಲಿಮಿಟೆಡ್ ಟು 1 ಥಿಯೇಟರ್ ಆರ್ 10 ಥಿಯೇಟರ್ಸ್ ಅಲ್ವಾ. ಇಟ್ ಇಸ್ ಅಬೌಟ್ 400 ಥಿಯೇಟರ್ಸ್. ನಾವು ಮಾಡೋಕ್ಕಾಗಲ್ಲ. ಅವ್ರದ್ದೊಂದು ಜರ್ನಿ ಇರುತ್ತೆ ಡಿಸ್ಟ್ರಿಬ್ಯೂಟರ್ದು. ಅವ್ರು ಅಷ್ಟು ವರ್ಷದಿಂದ ಸಿನಿಮಾಗಳನ್ನ ವಿತರಣೆ ಮಾಡಿ 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 ಅವ್ರುಗಳು ಥಿಯೇಟ್ರ್ ಜೊತೆ ಒಂದು ರ್ಯಾಪೋ ಇರುತ್ತೆ. ಆ ಬೇಸ್ ಮೇಲೆ ಮಾಡೋದು ಇದೆಲ್ಲ. ಸೊ ಹಾಗಾಗಿ ನಿಮಗೆ ನೋಡಿ ಡಿಸ್ಟ್ರಿಬ್ಯೂಟರ್ಸ್ ಅಂತ ತಗೊಂಡ್ರೆ ನಮ್ಮಲ್ಲಿ ಇವಾಗ ಕನ್ನಡ ಇಂಡಸ್ಟ್ರಿನಲ್ಲಿ ವಿ ಹ್ಯಾವ್ ವೆರಿ ಲಿಮಿಟೆಡ್ ಡಿಸ್ಟ್ರಿಬ್ಯೂಟರ್ಸ್ ಅಷ್ಟೇ ಇರುತ್ತೆ. ಬಟ್ ಕ್ವಾಲಿಟಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಇವರೆಲ್ಲರೂ ಕೂಡ. ನಮ್ಮ ಇಂಡಸ್ಟ್ರಿ ಪರ್ಸ್ಪೆಕ್ಟಿವಲ್ಲಿ ಟು ಬಿ ಫ್ರ್ಯಾಂಕ್ ವಿತ್ ಯು, ಥಿಯೇಟರ್ಸ್ ಇರ್ಬೋದು ಇವತ್ತು ಕರ್ನಾಟಕದಲ್ಲಿರೋ ಥಿಯೇಟರ್ಸು ನೀವು ಯಾವುದೇ ಸಿಂಗಲ್ ಸ್ಕ್ರೀನ್ಗೆ ಹೋಗಿ ಒನ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಆಗಿದೆ ಇವತ್ತು. ಎಲ್ಲ ನಿಮಗೆ ಮಲ್ಟಿಪ್ಲೆಕ್ಸ್ ಥರ ಇಲ್ಲ ಅಂತ ನಾರ್ಮ್ ಇತ್ತು, ಇವತ್ತು ಎಲ್ಲವೂ ಹಂಗೆ ಇದೆ. ಸಿಂಗಲ್ ಸ್ಕ್ರೀನು ಮಲ್ಟಿಪ್ಲೆಕ್ಸ್ ಎಕ್ಸಾಕ್ಟ್ಲಿ. ಆಮೇಲೆ ರಿನೋವೇಷನ್ಗೆ ನಿಮ್ಗೆ ಗೊತ್ತಿಲ್ಲ, ಎಕ್ಸಿಬಿಟರ್ಸು ಥಿಯೇಟರ್ ಓನರ್ಸ್ಗಳು ಪಾಪ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಥಿಯೇಟರ್ ರಿನೋವೇಟ್ ಮಾಡೋದಕ್ಕೆ. ಅಷ್ಟು ಖರ್ಚು ಮಾಡಿ ಥಿಯೇಟರ್ಸ್ನ ಇವತ್ತು ಆ ಲೆವೆಲ್ಗೆ ನೀವು ಎಲ್ಲ ನೋಡಿ ಯಾವುದೇ ಎಲ್ಲ ಥಿಯೇಟರ್ಸು ಆ ಲೆವೆಲ್ಗಿದೆ. ಸೊ ಅದೆಲ್ಲದಕ್ಕೂ ನಾನು ಕರ್ನಾಟಕ ಬೆಸ್ಟ್ ಇದೆ. ಥಿಯೇಟರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಷನಲ್ಲಿ ಇರ್ಬೋದು, ವ್ಯೂವರ್ಶಿಪ್ ಅನ್ನೋದೇನು ಹೇಳ್ತೀವಿ ಅವು ಕನ್ನಡ ನೋಡಲ್ವಂತೆ, ಅದು ಸುಳ್ಳು. ಭೀಮಾ ಪ್ರೂವ್ ಮಾಡಿದೆ, ಅದು ಕೂಡ ಬೆಸ್ಟ್ ಇದೆ. ಇಟ್ ಡಿಪೆಂಡ್ಸ್ ಆನ್ ದ ವಾಟ್ ಸಾರ್ಟ್ ಆಫ್ ಕಂಟೆಂಟ್ ಪೀಪಲ್ ವಿಲ್ ಲೈಕ್ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ. ಓಕೆ, ಈಗ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಮಟ್ಟದ ಸಕ್ಸಸ್ ಆಗಿದೆ ಸರ್. ಡೆಫಿನೆಟ್ಲಿ ನಿಮಗೆ ಮೊದಲಿಂದನೂ ಸಾಥ್ ಕೊಟ್ಟವರು ಶಿವಣ್ಣ ಕೂಡ ಒಬ್ಬರು. ಅವರು ಪ್ರೀ ರಿಲೀಸ್ ಇವೆಂಟಿಗೆ ಬಂದು ಅವರು ಸಾಥ್ ಕೊಟ್ಟರು. ಆ್ಯಂಡ್ ವಿಜಯ್ ಸರ್ ಹೇಳ್ತಿದ್ರು ಇವ್ರು ಸ್ವಲ್ಪ ಭಯದಲ್ಲಿರ್ಬೋದೇನೋ ಪ್ರೊಡ್ಯೂಸರ್ಸು, ಬಟ್ ಇವಾಗ ತುಂಬ ಧೈರ್ಯದಲ್ಲಿದ್ದಾರೆ, ತೊಂದರೆನೇ ಬೇಡ, ತುಂಬ ಆರಾಮಾಗಿರಿ ಅಂತ ಹೇಳ್ತಾಯಿದ್ರು. ಇವಾಗ ಅವರು ಏನು ಹೇಳಿದರು ಆಫ್ಟರ್ ರಿಲೀಸ್, ಅವರೆಲ್ಲ ನಂಬರ್ಸ್ ನೋಡಿ? ನಿಮಗೆ ಒಂದು ವಿಷಯ ಹೇಳ್ತೀನಿ. ಇದುವರೆಗೂ ವಿಜಯ್ ಸರು ನನಗೆ ಫೋನ್ ಮಾಡಿ ಎಷ್ಟು ಕೋಟಿ ಆಗಿದೆ, ಈ ಥಿಯೇಟ್ರಲ್ಲಿ ಎಷ್ಟು ಬಂದಿದೆ, ನಂದು ಓವರ್ ಆಲ್ ಕಲೆಕ್ಷನ್ ಎಷ್ಟಾಗಿದೆಯಪ್ಪ, ಟಿ ವಿಗೆ ಎಷ್ಟಕ್ಕೆ ಮಾರಿದ್ಯಾ, OTT ಎಷ್ಟಕ್ಕೆ ಮಾರಿದ್ಯಾ, ಹಿಂದಿ ರೈಟ್ಸ್ ಎಷ್ಟಕ್ಕೆ ಸೇಲ್ ಮಾಡಿದ್ಯಾ, ಆ ವಿಚಾರಕ್ಕೆ ಒಂದು ಫೋನು ಮಾಡಿಲ್ಲ. ಇದು ನೀನು ಹ್ಯಾಪಿನಾ, ಚೆನ್ನಾಗಾಗಿದೆಯಾ, ನಾನೇನು ಪ್ರಾಮಿಸ್ ಮಾಡಿದ್ದೆ ಉಳಿಸ್ಕೊಂಡಿದ್ದೀನ, ಇಷ್ಟು ಮಾತ್ರನೇ ನಾವು ಮಾತಾಡಿದ್ದು. ಅವ್ರು ನನ್ನ ಹತ್ರ ಮಾತಾಡಿದ್ದು, ಇವಾಗ ಮಾತಾಡಿದ್ರು ಸೇಮ್ ಅದೇನೆ. ಬೇರೆ ಇನ್ನೇನು ನಾವು ಅಂದರೆ ಇಲ್ಲಿ ಇಷ್ಟು ಕೋಟಿ ಆಗೋಯ್ತು, ಅಲ್ಲಷ್ಟು ಕೋಟಿ ಆಯಿತು, ಇಲ್ಲ ಇಲ್ಲಿ ಕಮ್ಮಿ ಆಯಿತು, ಇಲ್ಲಿ ಜಾಸ್ತಿ ಆಯಿತು ಸರ್, ನಮಗೆ ಫಸ್ಟ್ ವೀಕು 50 ಕೋಟಿ ಬರುತ್ತೆ, ಸೆಕೆಂಡ್ ವೀಕ್ 100 ಕೋಟಿ, ಈ ನಮ್ಮಲ್ಲಿ ಮಾತೇ ಇಲ್ಲ. ಅವ್ರು ಹಿ ನೆವರ್ ಸ್ಪೋಕ್ ಎನಿಥಿಂಗ್ ಅಬೌಟ್ ದಟ್. ಅಂದರೆ ನಿರ್ಮಾಪಕ ಸೇಫಾ, ನೀವು ಲಾಭ ಮಾಡಿದ್ರಪ್ಪ, ನೀವು ಖುಷಿಯಾಗಿದ್ದೀರಾ, ಐ ಆಮ್ ಹ್ಯಾಪಿ. ಯಾಕೆಂದರೆ ಡೈರೆಕ್ಟರ್ ಪ್ಲಸ್ ಆ್ಯಕ್ಟರ್ ಆಗಿದ್ದಾಗ ಎರಡು ಥರನೂ ಅವ್ರು ಯೂಸ್ ತೊಗೋಬೋದು. ಬೇರೆಯವ್ರಿಗೆ ಹೇಳಬೇಕಾದ್ರೆ ನನ್ನ ಪ್ರೀವಿಯಸ್ ಸಿನಿಮಾ ಇಷ್ಟ ಆಯಿತು, ಇಷ್ಟು ಮಾಡಿದ್ದೀವಿ, ನಿಮ್ಮ ಕಡೆಯಿಂದ ನಂಬರ್ಸ್ ಕೇಳಿ ಬೇರೆಯವ್ರ ಹತ್ರ ಹೇಳಿ ಇಷ್ಟೆಲ್ಲ ಬಂದಿದೆ ಅಂತ ಅದೊಂದು ಆ್ಯಡ್ ಆನ್ ಕೂಡ ತಗೋಬೋದಿತ್ತು. ಬಟ್ ಅದೆಲ್ಲ ಬಿಟ್ಟು ನೀವೆಷ್ಟು ಖುಷಿಯಾಗಿದ್ದಾರೆ ಅಂತ ಕೇಳಿದರೆ ಅಷ್ಟೇ, ವೆರಿ ಗುಡ್. ಅಷ್ಟೇ. ಆಮೇಲೆ ನಮ್ಗೆ ಅಲ್ಟಿಮೇಟ್ಲಿ ಏನು ಅಂತಂದರೆ ಈ ರೆಸ್ಪಾನ್ಸ್ ಅನ್ನೋದು ನೋಡ್ತಾರಲ್ಲ, ಅವರು ಕೂಡ ರಿಲ್ಯಾಕ್ಸ್ ಆಗ್ತಾರೆ. ಅವ್ರಿಗೂ 100% ಭಯ ಇರುತ್ತೆ. ಯಾಕೆಂದರೆ ನಾವು ಟೋಟಲ್ ನಂಬಿಕೆ ಮತ್ತು ಅಷ್ಟು ಭಾರ ವಿಜಯ್ ಸರ್ ಮೇಲೆ ಹಾಕಿದ್ದು ಭೀಮಾ ಇದಕ್ಕೆ. ಯಾಕೆಂದರೆ ನಾನಿದ್ದೀನಪ್ಪ, ನೀವು ಆರಾಮಾಗಿರಿ ಇಷ್ಟ ನಮಗೆ. ಅವ್ರ ಪಾಪ ಡೇ 1 ನಾವೆಲ್ಲಿ ಮಾತಾಡಿ ಫೈನಲೈಸ್ ಆಯಿತು ಮಾಡೋಣ, ನಾನು ಮಾಡು ಅಂತ ಅವ್ರು ಕೇಳಿದ ದಿನದಿಂದ ಹಿಡಿದು ರಿಲೀಸ್ ಆಗೋವರೆಗೂ ಅವ್ರು ಅದೇ ಹೇಳ್ತಿದ್ದು, ನಾನಿದ್ದೀನಪ್ಪ, ನೀವು ಆರಾಮಾಗಿರಿ. ರಿಲೀಸ್ ಆದಮೇಲೆ ಅವರು ರಿಲ್ಯಾಕ್ಸ್ ಆದರು. ಲೈಕ್ ಬಿಕಾಸ್ ಅವರು ತುಂಬ ಓಡಾಡೋದು ಆಫ್ಟರ್ ರಿಲೀಸು. ಪರ್ಸ್ನಲಿ ತಗೊಂಡು ಆಫ್ಟರ್ ರಿಲೀಸ್ ಎಷ್ಟೋ ಕಡೆ ಈಗ ಡ್ರಗ್ಸ್ ಬಗ್ಗೆ ಆಗಿರ್ಬೋದು, ಈ ಥರದ್ದು ಎಲ್ಲದರ ಕಡೆ ವಿಡಿಯೋ ಮಾಡಿ ಅದೆಲ್ಲ ಜನರಲ್ ಆಗಿ ಏನಾಗುತ್ತೆ ಅಂದರೆ ಸಿನಿಮಾ ಪ್ರಮೋಷನ್ ಅಲ್ಲಿ ಇದೆಲ್ಲರೂ ಮಾಡ್ತಾರೆ ಅನ್ನೋದೊಂದು ಟಾಕ್ ಇದ್ದೇ ಇರುತ್ತೆ ಸರ್. ಸಿನಿಮಾ ರಿಲೀಸ್ ಆಗೋರಿಗೆ ಇದೆಲ್ಲ ಮಾಡ್ತಾರೆ, ಸಿನಿಮಾ ಒಂದ್ಸಲ ಸಕ್ಸಸ್ ಆಗಲಿ ಅಥವಾ ಅವ್ರಿಗೆ ಒಳ್ಳೆ ಕಲೆಕ್ಷನ್ ಬಂದರೆ ಎಲ್ಲರೂ ಸುಮ್ಮನೆ ಆಗ್ತಾರೆ ಅಂತ. ಬಟ್ ಡೇ 1 ಬ್ಲಾಕ್ ಬಸ್ಟರ್ ಟಾಕ್, ಫಸ್ಟ್ ವೀಕಲ್ಲೇ ಹ್ಯೂಮಂಗಸ್ ರೆಸ್ಪಾನ್ಸ್ ಬಂದಿತ್ತು. ಸೆಕೆಂಡ್ ವೀಕಲ್ಲೂ ಕೂಡ ವಿಜಯ್ ಸರ್ ಇನ್ನೂ ಅದೇ ಕೆಲಸದಲ್ಲಿದ್ದರು. ಇದು ಏನೋ ಒಂದು ಮಾಡಬೇಕು, ನಾನು ಬರೀ
ಬರೀ ಸಿನಿಮಾ ಆಗಲ್ಲ, ಸಿನಿಮಾಗೆ ಹೊರತಾಗಿ ಸೊಸೈಟಿಗೆ ಏನೋ ಮಾಡಬೇಕು ಅನ್ನೋಂಥ ಕನಸಲ್ಲೇ ಭೀಮಾ ಮಾಡಿದ್ರು ಅನ್ಸುತ್ತೆ ನಮಗೆ. ಹೌದು. ಇಲ್ಲ ಅವ್ರದ್ದು ಅದೇ ಥಾಟ್, ಯಾವಾಗಲೂ ಅವರು ಥಾಟ್ ಪ್ರೊಸೆಸ್ ಇರೋದೇ ಹಾಗೇನೆ. ಆಮೇಲೆ ಒಂದು ಥಿಯೇಟ್ರ್ ವಿಸಿಟ್ ಹೋದ್ರೂ ಅದು ತುಂಬ ಮೀನಿಂಗ್ಫುಲ್ ಆಗಿ ಇದು ಮಾಡೋರು. ಮಧ್ಯ ಹೊಟ್ಟೋಗೋದು, ಆಡಿಯನ್ಸ್ ಡಿಸ್ಟರ್ಬ್ ಮಾಡೋದು ಮಾಡ್ತಾನೆ ಇರಲಿಲ್ಲ. ಮುಗಿದ ಮೇಲೆ ಎಂಟರ್ ಆದ್ರೂ ಕೂಡ ಒಂದೇ ನಿಮಿಷ. ನಾನೊಂದು ವಿಡಿಯೋ ನೋಡಿದೆ, ಯಾವುದೋ ಒಂದು ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ ಗೊತ್ತಿಲ್ಲ, ಸಿನಿಮಾ ಮುಗೀತು, ಹೋದ್ರು, ವೇವ್ ಮಾಡಿದ್ರು, ಓಡ್ಕೊಂಡೋದ್ರು, ಕಾರ್ ಹತ್ಕೊಂಡು ಹೋದ್ರು. ಹೌದು, ಅಂದ್ರೆ ಎಷ್ಟು ಥಿಯೇಟರ್ ವಿಸಿಟ್ ಮಾಡಿರ್ಬೋದು ಅವ್ರು ಅಂತ. ಹೌದು ತುಂಬಾ ಓಡಾಡಿದ್ದಾರೆ. ತುಂಬ ಎಲ್ಲ ಬಂದಾಗ ಅವಾಗ ಮಾತಾಡ್ಕೋತಾ ಇದ್ವಿ, ಸರ್ ಇಲ್ಲಿ ಹೋಗಿದ್ರಾ ಅಲ್ಲಿ ಹೋಗಿದ್ರಾ ಅಂತ. ಬಟ್ ವಿಚಾರದಲ್ಲಿ ಐ ಥಿಂಕ್ ವಿ ವರ್ ಬ್ಲೆಸ್ಡ್. ನಾನು ತುಂಬಾನೇ ಅದೃಷ್ಟ ಮಾಡಿದ್ದೆ ಅಂತ ಅನ್ಸುತ್ತೆ ಈ ರೀತಿ ಸಪೋರ್ಟ್ ಕೊಟ್ಟವರು. ಅಂದರೆ ನನ್ನ ಮನೆಗೆ ಕರೆದು, ನನಗೆ ಆ ಡೇಸೇ ಜ್ಞಾಪಕ ಬರುತ್ತೆ. ಅವರು ಮನೆಗೆ ಕರೆದು ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನಾವು ಮಾಡೋಣ ಅಪ್ಪ, ಮಾಡು, ನೀನು ಮಾಡು, ನಾನು ಜೊತೆಲಿರ್ತೀನಿ ಅಂತ ಅವ್ರು ನನಗೆ ಹೇಳಿದ್ದು. ಇವಾಗ ಅದೇ ಬರುತ್ತೆ, ಅದೇ ನೆನಪಾಗುತ್ತೆ. ಅಂದರೆ ಬರೀ ಮಾತಾಗಿರಲಿಲ್ಲ, ಅದು ನಿಜವಾಗ್ಲೂ ನಡ್ಕೊಂಡ್ರು ಆ ರೀತಿನಲ್ಲಿ. ಆಮೇಲೆ ಯಾವುದೋ ಅಪೇಕ್ಷೆ ಇಲ್ದಲೆ, ದೇರ್ ವರ್ ನೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಹಿಸ್ ಎಂಡ್. ಲೈಕ್ ಆಫ್ಟರ್ ರಿಲೀಸ್ ಇರ್ಬೋದು, ಅಂದರೆ ನಾವು ಹೇಳಿದ್ರೆ ಮಾತ್ರ ಹೋಗೋದು. ಇವಾಗ ಫೋನ್ ಮಾಡಿ, ಸರ್ ಈ ಥಿಯೇಟ್ರಿಗೆ ಹೋಗಿ, ಎಲ್ಲೋಗಿ, ನಂಗೆ 10 ಜನ ಬಾಡಿ ಗಾರ್ಡ್ಸ್ ಕೊಡಪ್ಪ, ನಂಗೆ ಅದು ಕೊಡು, ಕಾರ್ಗಳ್ಸು, ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅವ್ರು ಎಲ್ಲೋಗಿ ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ತುಂಬ ಒಂದು ಇದು ನನ್ನ ಕೆಲಸ ನಾನು ಮಾಡಬೇಕು, ನಾನು ಮಾಡೇ ಮಾಡ್ತೀನಿ ಅನ್ನೋದು ಬಿಟ್ಟರೆ ಅವ್ರಿಗೆ ನಮ್ಮ ಮುಂದೆ ಪ್ರೊಜೆಕ್ಟ್ ಮಾಡ್ಕೋಬೇಕು ಅದೆಲ್ಲ ಇಲ್ಲ. ಅದು ಮಾಡಲೇ ಇಲ್ಲ ಅವರು. ಶೂಟಿಂಗ್ ಟೈಮಲ್ಲೂ ಮಾಡಲಿಲ್ಲ. ಈಗ ಆಫ್ಟರ್ ರಿಲೀಸ್ ಅಂತೂ ಇದ್ದಿದ್ದು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಎಲ್ಲೆಲ್ಲಿ ಹೋಗಿ ಏನು ಪ್ರಮೋಟ್ ಮಾಡ್ತಾ ಇದ್ದಾರೆ. ತುಂಬ ಇದೆಲ್ಲ ಮಾಡುವಾಗ ಪರ್ಸ್ನಲಿ ಹೋಗಿ ಅವರ ಸ್ಟಿಂಗ್ ಆಪ್ರೇಷನ್ಸ್ ಎಲ್ಲ ಮಾಡುವಾಗ ನಮಗೆ ಆ್ಯಕ್ಚುಲಿ ಸ್ವಲ್ಪ ಒಂಚೂರು ಆತಂಕ ಇತ್ತು, ಲೈಕ್ ತುಂಬ ರಿಸ್ಕ್ ತಗೋತಾ ಇದ್ದಾರೆ ಅಂತ. ಬಟ್ ನನಗೆ ಅವ್ರದ್ದು ಮೈಂಡ್ ಸೆಟ್ ಗೊತ್ತು. ಅವ್ರು ಒಂದು ವಿಚಾರಕ್ಕೆ ಕೈ ಇಟ್ಟರೆ ಅದು ಒಂದು ಲೆವೆಲ್ಗೆ ಮುಗಿಸೋವರೆಗೂ ಬಿಡಲ್ಲ ಅವರು, ಆ ಥರ ವ್ಯಕ್ತಿ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿದೆ ಮಾಡ್ತಾರೆ ಎಲ್ಲವನ್ನು. ಅವ್ರು ಅಷ್ಟು ಸ್ಟ್ರಾಂಗ್ ಇದ್ದಾರೆ ಆ್ಯಸ್ ಎ ಪರ್ಸನ್ನು. ಸೊ ಆಮೇಲೆ ತುಂಬ ಒಳ್ಳೆ ವಿಷಯ ಅದು, ಇಷ್ಟು ಯಾರು ಎಕ್ಸ್ಪೋಸ್ ಮಾಡಿರಲಿಲ್ಲ ಈ ಡ್ರಗ್ ಮಾಫಿಯಾದು ವಿಷಯನ. ಅಂದರೆ ನಾಟ್ ಓನ್ಲಿ ಇನ್ ಸಿನಿಮಾ, ರಿಯಲ್ ಆಗೂ ಆ ರಿಯಲ್ ಫುಟೇಜಸ್ ಇರ್ಬೋದು, ಅಥವಾ ಅಲ್ಲಿ ಇವ್ರೋಗಿ ಸ್ಟಿಂಗ್ ಆಪ್ರೇಷನ್ ಮಾಡಿ ಇದು ಮಾಡಲಿಲ್ಲ. ಇದು ಸಿನಿಮಾಗಳಲ್ಲಿ ಯಾವುದೇ ಜಾನರ್ ಸಿನಿಮಾಸ್ ತಗೊಂಡು ನೋ ಒನ್ ಹ್ಯಾಸ್ ಟ್ರೈಡ್ ದಟ್. ಇದು ಮಾಡಿದ್ರು ಇದರಲ್ಲಿ. ಇವಾಗ ನೀವು ಹೇಳ್ದಂಗೆ ರಿಲೀಸ್ ಆದಮೇಲೆ ಮುಗೀತು. ರಿಲೀಸ್ ಆದಮೇಲೆ ದೊಡ್ಡಿಟ್ಟು ಏನಂದ್ರು ಜನ ನೋಡ್ತಾರೆ. 3 ವಾರ ಓಡುತ್ತೆ, 4 ವಾರ ಓಡುತ್ತೆ, 10 ವಾರ ಓಡುತ್ತೆ. ಅದೆಲ್ಲ ಅದ್ರದ್ದು ಸಿನಿಮಾ ಮೇಲೆ ಬರ್ದಿರೋದು. ಅದು ಇವತ್ತಿಗೂ ಮುಂಚೆಗೂ ತುಂಬ ಡಿಫ್ರೆನ್ಸ್ ಇದೆ. ಅವತ್ತು 100 ದಿನ ಸೆಲೆಬ್ರೇಟ್ ಮಾಡೋರು, ಇವತ್ತು 25 ದಿನ ಸೆಲೆಬ್ರೇಷನ್. ಬಿಕಾಸ್ 400 ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತೇವೆ, ಅವತ್ತು 10-15 ಸ್ಕ್ರೀನಲ್ಲಿ ರಿಲೀಸ್ ಆಗೋದು, ಹಿಂಗಿತ್ತು. ಸೊ ಬಟ್ ರಿಲೀಸ್ ಆದಮೇಲೂ ಇವರು ಸ್ವಂತ ಒಂದು ಇದು ತಗೊಂಡು ಹೋಗಿ ಮಾಡೋದಿದೆಯಲ್ಲ, ಪ್ರಮೋಟ್ ಮಾಡೋದು, ಅಥವಾ ರಿಯಲ್ ಕಾಸ್ನ ಹಿಡಿಯೋದು, ಇಲ್ಲ ಒಂದು ಪೊಲೀಸ್ ಅವ್ರನ್ನೆಲ್ಲ ಮೀಟ್ ಮಾಡಿ, ಇಲ್ಲ ಇದಕ್ಕೊಂದು ಏನಾರು ಮಾಡಬೇಕು ಅನ್ನೋದು. ಆಮೇಲೆ ಮೀಡಿಯಾದವ್ರು ಅಂದರೆ ಅವ್ರು ವಿಜಯ್ ಸರ್ಗೆ ತುಂಬ ಇಷ್ಟ. ಅವ್ರನ್ನ ಕರೆದು ಮೀಡಿಯಾದವ್ರು ಮಾತಾಡಿದ್ರೆ ಚೇಂಜಸ್ ಆಗುತ್ತೆ ಯಾವತ್ತೂ ವಿಷಯಗಳಲ್ಲಿ ಅನ್ನೋದು ಕರೆದು ಅವ್ರಿಗೆ ಪರ್ಸ್ನಲ್ ಆಗಿ ತೋರಿಸಿ, ಇಂತಿಂಥದ್ದಿದೆ, ಹಿಂಗಿದೆ, ಮಕ್ಳುಗಳು ಹಾಳಾಗ್ತಿದ್ದಾರೆ, ಯೂತ್ ಹಾಳಾಗ್ತಾರೆ, ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅನ್ನೋದು ತುಂಬಾ ಮಾಡಿದ್ರು. ದಟ್ಸ್ ಗ್ರೇಟ್. ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಅದನ್ನು. ಎಸ್ ಸರ್. ಹಾಗೆ ಶಿವಣ್ಣ ಕೂಡ ಸಪೋರ್ಟ್ ಮಾಡಿದ್ರು. ನಿಮ್ಮ ಮೊದಲ ಹೆಜ್ಜೆಯಿಂದ ಅವ್ರ ಜೊತೆಗೆ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ ನಿಮ್ಮ ಮೇಲೆ ಬಹಳ ಅಕ್ರೆ ಅವ್ರಿಗೆ. ಸೊ ಅವರು ಸಪೋರ್ಟ್ ಮಾಡಿದ್ರು. ಆಮೇಲೆ ಸುದೀಪ್ ಸರ್ ಒಂದ್ಸಲ ಮಾತಾಡಿ ಹೇಳಿದ್ರು, ಎರಡೂ ಚೆನ್ನಾಗಿ ಹೋಗ್ತಿದೆ, ತುಂಬಾ ಖುಷಿ ಆಯ್ತು ಅಂತ. ಮತ್ತೆ ಎಲ್ಲ ಕಡೆ ಯಾವ ಕಡೆಯಿಂದ ಬಂದಿದೆ ಎಲ್ಲ ನನಗೆ ಹೇಳ್ತಾರಲ್ಲ, ಅದು ಶಿವಣ್ಣ ನನಗೆ ನಮ್ಮ ಅಪ್ಪನ ಥರನೇ, ನನ್ನ ಮೇಡಮ್ ಅಮ್ಮನ ಥರ. ಸೊ ಅದೇನು ಗೊತ್ತಿಲ್ಲ, ನನಗೆ ಒಂದು ಅದೃಷ್ಟ ಅವರು ಸಿಕ್ಕಿರೋದು. ಅದು ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನಾನು ಶಿವಣ್ಣಗೆ ನಾವು ಬೈರಾಗಿ ಮಾಡೋ ಟೈಮಲ್ಲಿ ತುಂಬ ಕ್ಲೋಸ್ ಆದ್ವಿ. ಅವರು ಒಳ್ಳೆ ಮಗನ ಥರನೇ ಟ್ರೀಟ್ ಮಾಡೋರು ಅವರು, ಮೇಡಮ್ ಎಲ್ಲ. ನಾನು ಆವಾಗ ಹೇಳಿದ್ದೆ, ಆ್ಯಕ್ಚುಲಿ ನಾನು ತುಂಬ ಚಿಕ್ಕವನಿದ್ದಾಗ, ಐ ಥಿಂಕ್ ಒಂದು 5-6 ಇಯರ್ಸ್ ಅಥವಾ ಒಂದು 7 ಇಯರ್ಸ್ ಈ ಥರ ಇರೋ ಟೈಮಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ, ನಾನು ಎಲ್ಲ. ಅಲ್ಲಿ ಅಣ್ಣವ್ರು ಬಂದಿರ್ತಾರೆ, ಅದು ಗೌರ್ಮೆಂಟ್ ಫಂಕ್ಷನ್ನು, ಅಲ್ಲಿ ಅಣ್ಣವ್ರು ಬಂದಿರ್ತಾರೆ. ಆಗ ನಮ್ಮ ಎಂಟೈರ್ ಫ್ಯಾಮಿಲಿ, ನಮ್ಮ ತಾಯಿ ಕಡೆ ಇರ್ಬೋದು, ತಂದೆ ಕಡೆ ಇರ್ಬೋದು, ಹ್ಯೂಜ್ ಫ್ಯಾನ್ ಫಾರ್ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ. ಅಣ್ಣವ್ರು ಅಂದರೆ ಹುಚ್ಚು. ಅಣ್ಣವ್ರು ಯಾವ ಲೆವೆಲ್ ಹುಚ್ಚು ಅಂದರೆ ನಮಗೂ ಎಲ್ಲ ಚೈಲ್ಡ್ಹುಡ್ಡಿಂದನೇ ಅದು ಬೆಳ್ಕೊಂಬಂದ್ಬಿಟ್ಟು. ಅದಾದ್ಮೇಲಂತೂ ಅಪ್ಪು ಸಾರು, ಶಿವಣ್ಣ ಅಂತೂ ನಮಗೆ ಒಂಥರ ದೇವ್ರ ಥರನೇ. ಅಣ್ಣವ್ರನ್ನ ನಾವು ನೋಡಿ ತುಂಬ ಕಮ್ಮಿ ಅಲ್ಲ, ಇವರು ದೇವ್ರ ಥರನೇ ಅನ್ಸೋರು. ಯಾವಾಗಲೂ ಒಂದು ವಾವ್ ಫ್ಯಾಕ್ಟ್ರಿ ಯಾವಾಗಲೂ ಕ್ರಿಯೇಟ್ ಮಾಡೋರು. ನಾವು ಆ್ಯಸ್ ಅನ್ ಆಡಿಯನ್ಸ್ ಸಿನಿಮಾ ನೋಡೋವಾಗ ಎಲ್ಲ ಆ ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಫಂಕ್ಷನಲ್ಲಿ
ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಅಭಿಮಾನ ಅಣ್ಣವ್ರು ಅಂದ್ರೆ, ಎಲ್ಲರೂ ಮಾತಾಡ್ಸಕ್ಕೆ ಹೋಗ್ತಾರೆ. ನಮ್ಮ ತಂದೆ ನನ್ನ ಕರ್ಕೊಂಡು ಹೋದ್ರು. ನಮ್ಮ ಅಜ್ಜಿ ಇದ್ರು ಆಗ, ನಮ್ಮ ಫಾದರ್ ಅವರ ತಾಯಿ ಇದ್ರು. ಅವರು ಅಣ್ಣವ್ರಿಗೆ ವಿಶ್ ಮಾಡ್ಬಿಟ್ಟು ಅವರು ಪಾಂಡುರಂಗ ಫಿಲಮ್ ಎಲ್ಲ ಮಾಡ್ತಾ ಇದ್ರಲ್ಲ ಅಣ್ಣವರು, ನಮ್ಮ ಇದು ಕೈ ಹಿಡ್ಕೊಂಡು ಇದು ಪಾಂಡುರಂಗನ್ ಕೈ ಅಂತ ನಮ್ಮ ಅಜ್ಜಿ ಹೇಳಿದ್ರು. ಅಣ್ಣವರು ಅಯ್ಯೋಯ್ಯೋ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡಿ, ನಾನು ತುಂಬಾ ಚಿಕ್ಕ, ನಂಗೆ ಅದಷ್ಟು ನೆನಪಿದೆ. ಆ ನೆಕ್ಸ್ಟ್ ಏನಾಯ್ತು, ನಮ್ಮ ತಂದೆ ನನ್ನ ಮಗ ಅಂತ ನನ್ನ ತೋರ್ಸಿದ್ರು. ಹಿಂಗ್ ಕರ್ಕೊಂಡು ತೊಡೆ ಮೇಲೆ ಕೂರ್ಸ್ಕೊಂಡು ಹಣೆಗೆ ಮುತ್ತು ಕೊಟ್ಟಿದ್ರು. ಮೇ ಬಿ ಐ ಥಿಂಕ್ ಅದು ಕರ್ಕೊಂಡ್ಬಂತು ಅಂತ ಅನ್ಸುತ್ತೆ. ಈ ವಿಷಯ ನಾನು ಶಿವಣ್ಣಗೆ ಹೇಳಿದೆ, ಸರ್ ಹಿಂಗಿತ್ತು ಸರ್, ಅದು ನನ್ಗೊಂಥರ ಈ ನಾಸ್ಟಾಲಜಿಯಾ ಇದೆಲ್ಲ, ವಾಟ್ ಎವರ್ ವಿಸೆ ನಾಸ್ಟಾಲಜಿ ಇದು ಅದೇ ಒಂಥರ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ನೀವು ನನ್ಗೆ ಈ ಸ್ಥಾನ ಕೊಟ್ಟಿದ್ದೀರಾ, ಮಗನ ಸ್ಥಾನದಲ್ಲೇ, ಯಾವಾಗ ನೀವು ಮೇಡಮ್ ಅಷ್ಟು ಪ್ರೀತಿಸ್ತೀರಾ, ಇಲ್ಲಮ್ಮ ಇರ್ಬೋದು ಅದು ಅಂತ ಶಿವಣ್ಣ. ಅಲ್ಲಿಂದ ಹಂಗೆ ನಡ್ಕೊಂಡ್ ಬಂದಿದ್ದು. ಅಣ್ಣವ್ರದ್ದು ಎಲ್ಲ ಸಿನಿಮಾಗಳ್ನು ನಾನು ನೋಡಿದ್ದೀನಿ. ನಾನು ಆ್ಯಕ್ಚುಲಾಗಿ ನನಗೆ ತುಂಬ ನೆನಪಿರೋಂಗೆ, ನಾನು ಥಿಯೇಟ್ರಲ್ಲಿ ನೋಡಿದ್ದು ಅಂದರೆ ಶಬ್ದವೇದಿ ಥಿಯೇಟ್ರ್, ಅಂದರೆ ಅವಾಗ ನೆನಪಲ್ಲಿರೋದು. ಅದಕ್ಕೆ ಮುಂಚಿನ ಸಿನಿಮಾಗಳು ಹೋಗಿದ್ವಿ, ಬಟ್ ತುಂಬ ಚಿಕ್ಕ ವಯಸ್ಸು, ನೆನಪಿಲ್ಲ. ಒಂದು 2-3 ಸಿನಿಮಾ ಅನ್ಸುತ್ತೆ ಬಹುಶಃ. ನಾನು ಹುಟ್ಟಿದ ಮೇಲಿಂದ 4 ಸಿನಿಮಾ 5 ಸಿನಿಮಾ ಮಾಡಿದ್ದಾರೆ ಅವ್ರದ್ದು. 206 ಫಿಲಮ್ಸಲ್ಲಿ ಅಷ್ಟು ಮುಗ್ದೋಗಿತ್ತು ಮಾಡಿದ್ದು. ಬಟ್ ಎಲ್ಲ ಸಿನಿಮಾಗಳು DVDs ಇವತ್ತಿಗೂ ನಮ್ಮ ಮನೇಲಿದೆ. ನಾನು ಎಂತೆಂಥ ಸಿನಿಮಾಗಳು ನೋಡಿದ್ದೀನಿ ಅಣ್ಣವ್ರದ್ದು. 3 ವಜ್ರಗಳು ಅಂತೆಲ್ಲ ಇದೆ, ತುಂಬಾ ಹಳೆ ಸಿನಿಮಾ ಅದು, ಅವೆಲ್ಲ ನೋಡಿದ್ದೀನಿ. ಅವ್ರದ್ದು ಆಕ್ಟಿಂಗ್ ಇರ್ಬೋದು, ಆಮೇಲೆ ಅವ್ರದ್ದು ಇಂಟರ್ವ್ಯೂಸು, ಅವ್ರು ಒಂದು ಬಂದ್ರೆ ಆ ಒಂದು ಚರಿಷ್ಮಾ, ಒಂದು ಆರ ಏನಿತ್ತು, ಸೇಮ್ ಥಿಂಗ್ ನಾನು ಶಿವಣ್ಣಲ್ಲಿ ನೋಡ್ತಾ ಇದ್ದೆ. ಹೌದು, ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡ್ದಂಗೆ ಇವತ್ತಿನವರೆಗೂ ಅವ್ರ ಪಕ್ಕ ಕೂತ್ರೆ ಆ ವೈಬ್ ಟ್ರಾನ್ಸ್ಫರ್ ಆಗುತ್ತೆ, ಒಂಥರ ಆಗುತ್ತೆ ಶಿವಣ್ಣ. ನಾನು ಅವ್ರಿಗೆ ಹೇಳ್ತೀನಿ, ಸರ್ ಏನೋ ಒಂದು ಕರೆಂಟ್ ಪಾಸ್ ಆದಂಗೆ ಆಗುತ್ತೆ, ನೀವು ನಿಮ್ಮ ಜೊತೆಗೆ ಇದ್ರೇನೆ ಅದೊಂದು ಫೀಲ್. ಏನೇ ಕಷ್ಟ ಇರಲಿ, ಏನೇ ಒಂದು ನೆಗೆಟಿವ್ ಫೀಲ್ ಇರಲಿ, ಏನಿದು ಹಿಂಗಾಗ್ತಾ ಇದೆ ಅಥವಾ ಡಿಲೇ ವಾಟ್ ಎವರ್, ಅವ್ರ ಪಕ್ಕದಲ್ಲಿ ಇದ್ಬಿಟ್ರೆ, ಸುಮ್ಮನೆ ನಿಂತಿದ್ರೆ ಆ ಫೀಲೇ ಬೇರೆ. ಅಂದರೆ ಆ ಥರ ಜರ್ನಿ. ಮೇ ಬಿ ಅದು ಅಷ್ಟು ಪ್ರೀತಿ ಇರೋದಕ್ಕೆ ಇರಬೇಕು. ಆಮೇಲೆ ಅವರು ಕೂಡ ಅಷ್ಟೇ ಪ್ರೀತಿ ಶೇರ್ ಮಾಡ್ತಾರೆ. ಒಂದು ಸಣ್ಣ ವಿಷಯದಲ್ಲೂ ಕೂಡ ಎಷ್ಟು ಸಪೋರ್ಟ್ ಮಾಡ್ತಾರೆ ಶಿವಣ್ಣ ಅಂತ ಅಂದರೆ. ಆ್ಯಕ್ಚುಲಿ ಭೀಮಾ ಸಿನಿಮಾ ಮುಹೂರ್ತ ಕರೆಯೋಕ್ಕೆ ಹೋಗಿದ್ದು, ಬಟ್ ಅವ್ರಿಗೆ ಪಾಪ ಆ್ಯಕ್ಚುಲಿ ಅವಾಗ ಶೂಟ್ ಇತ್ತು, ಮೈಸೂರಲ್ಲೇ ಶೂಟ್ ಇತ್ತು. ಬಟ್ ಅವ್ರಿಗೆ ನಮಗೆ ಮುಹೂರ್ತಕ್ಕೆ ಬರೋಕ್ಕಾಗಲಿಲ್ಲ. ನಾನೇನು ಮಾಡಿದೆ, ಲೇಟ್ ಮಾಡಿಬಿಟ್ಟೆ ಅವ್ರಿಗೆ ಇನ್ವೈಟ್ ಮಾಡೋಕ್ಕೆ. ಆಗ ಇಲ್ಲಮ್ಮ ನಾನು ಶೂಟಿಂಗ್ಗೆ ಬರ್ತೀನಿ, ಬಟ್ ಇದು ಮುಹೂರ್ತಕ್ಕೆ ಕಷ್ಟ ಬರೋದು ಅಂತ ಹೇಳಿದ್ರು. ಹೌದಾ ಸರ್, ಅದು ಬೇಜಾರಾಗಿದ್ದೆ. ನಾನು ಒಂದು ವಿಡಿಯೋ ಮಾಡಿಕೊಟ್ರು. ವಿಡಿಯೋದಲ್ಲಿ ನನಗೆ ತುಂಬ ಬೇಜಾರಾಗ್ತಿದೆ, ಕೃಷ್ಣ ನನಗೆ ಕಣ್ಣಿದ್ದಂಗೆ, ನಮ್ಮದೇ ಸಿನಿಮಾ ಇದು, ತುಂಬ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ವಿಜಯ್ ಅಂತ ಒಂದು ವಿಶ್ ಮಾಡಿ ಕೊಟ್ಟಿದ್ರು. ಅದು ಆ ವಿಡಿಯೋನ ನಾನು ಎಷ್ಟೇ ಫೋನ್ ಚೇಂಜ್ ಮಾಡಿದ್ರು ಪ್ರಿಸರ್ವ್ ಮಾಡಿದ್ದೀನಿ. ಅವ್ರ ಆ ಥರ ಮಾತಾಡೋದು, ಅದು ತುಂಬ ಸಚ್ ಅ ಗ್ರೇಟ್ ಪರ್ಸನ್ ಶಿವಣ್ಣ. ಆಮೇಲೆ ಅವ್ರದ್ದು ಯಾವಾಗಲೂ ಒಂಥರ ಅಭಯ ಹಸ್ತ ನಮಗೆ. ನನ್ಗೆ ಏನೇ ಇದ್ರೂ ಸಡನ್ನಾಗಿ ಎಲ್ಲಿರ್ತಾರೆ ನೋಡ್ಕೊಂಡು ಸುಮ್ಮನೆ ಹೊಟ್ಟೋಗ್ತೀನಿ. ಒಂದು 5 ನಿಮಿಷ ಅವ್ರ ಜೊತೆ ಮಾತಾಡಿದ್ರು, ಎಷ್ಟೇ ಬ್ಯುಸಿ ಇದ್ರು ಒಂದು 5 ಮಿನಿಟ್ಸ್ ಸುಮ್ಮನೆ ಒಂದು ಹಗ್ ಮಾಡಿ ಕೈ ಹಿಂಗೆ ಇಟ್ಕೊಂಡು, ಸರ್ ಹಿಂಗೆ ಹೌದಮ್ಮ ಆಯ್ತಮ್ಮ, ನಾಳೆ ಬಂದ್ಬಿಡಮ್ಮ ಮನೆಗೆ ಮಾತಾಡ, ನಾಳೆ ಏನೂ ಇಲ್ಲಮ್ಮ ಪ್ರೋಗ್ರಾಮ್, ಫ್ರೀ ಇರ್ತೀನಿ, ನೀ ಬಂದ್ಬಿಡು ಅಂತಂದರೆ ನಾವು ನನ್ನ ಪಾಡಿಗೆ ನಾನು ನೆಕ್ಸ್ಟ್ ಡೇ ಕರೆದಾಗ ಮನೆಗೆ ಹೋಗಿರ್ತೀನಿ. ಬಟ್ ಅವ್ರಿಗೆ ನೆನಪಿರುತ್ತೆ, ಅವರು ಇಲ್ಲ ಕೃಷ್ಣ ಬರ್ತಾನೆ ಇವತ್ತು ಅಂತ ವೇಟ್ ಮಾಡ್ತಾರೆ. ಅವ್ರದ್ದು ಆ ಒಂದು ಇದಿದೆಯಲ್ಲ, ಅದು ಐ ಥಿಂಕ್ ತುಂಬ ದೊಡ್ಡ ಏನೋ ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಸೊ ರಿಯಲ್ ಒನ್ ಫಾದರ್, ಅಪ್ಪನೇ ಅವರು. ಗೀತಾ ಮೇಡಮು ಹಾಗೆ ಇದ್ದಾರೆ, ಏನೇ ಇದ್ರು ಏನೇ ಇರಲಿ ಕೃಷ್ಣದೇನೇ ಐ ವಿಲ್ ಕಮ್ ಆ ಥರ. ನಾ ಬೈರಾಗಿದ್ದು ಇವೆಂಟ್ ಮಾಡಿದಾಗಲೂ ಅಷ್ಟೇ, ಅವರು ಪಾಪ ನಮ್ಮ ಜೊತೆ ಟ್ರಾವೆಲ್ ಮಾಡಿಕೊಂಡು, ಅದು ಇದರಲ್ಲಿ ಆ್ಯಕ್ಚುಲಿ ಮೆರವಣಿಗೆ ಥರ ಮಾಡಿದ್ವಿ, ಬೆಂಗಳೂರಿಂದ ಚಾಮರಾಜನಗರ ಮೆರವಣಿಗೆ ಅಂತ. ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಕ್ಯಾರವನ್ ಮಾಡಿದ್ವಿ. ಅದ್ರ ಮೇಲೆ ನಿಂತ್ಕೊಂಡ್ರೆ ಅದು ಹೈಡ್ರಾಲಿಕ್ಕಿಂದ ಲಿಫ್ಟ್ ಮಾಡುತ್ತೆ. ಸೊ ಅಲ್ಲಿ ಬಂದು ಶಿವಣ್ಣ ಅಭಿಮಾನಿಗಳನ್ನ ಮಾತಾಡ್ಸೋದು ಪ್ರತಿ ಊರಲ್ಲೂ. ಆಗ ಎಲ್ಲ JCBಲೆಲ್ಲ ಆ್ಯಪಲ್ ಹಾರ, ಪೈನಾಪಲ್, ದೊಡ್ಡ ಹಾರಗಳು, ಪಟಾಕಿ ಈ ಥರ ಎಲ್ಲ. ಮೇಡಮು ಅಷ್ಟಕ್ಕೂ ಜೊತೆಲಿದ್ದಾರೆ, ಅಷ್ಟು ಕ್ರೌಡ್ ಮಧ್ಯಾಹ್ನ ಅಷ್ಟರಲ್ಲೂ ಜೊತೆಲಿದ್ದು. ನೆಕ್ಸ್ಟ್ ಡೇ ಚಾಮರಾಜನಗರದಲ್ಲಿ ಇವೆಂಟ್ ಮಾಡಿ ಅಲ್ಲೂ ಇದ್ದು, ಅವ್ರು ಆನ್ ಸ್ಟೇಜ್ ಹೋಗಿ ಮಾತಾಡಿರೋದೆಲ್ಲ ತುಂಬ ರೇರು. ಮೇಡಮು ಅಲ್ಲಿ ಸ್ಟೇಜ್ ಮೇಲೆ ನೀವು ಕರಿಬೇಕು, ಗೀತಾ ಮೇಡಮ್ ಮಾತಾಡಿಸ್ಬೇಕು, ನಾನು ಆ್ಯಂಕರ್ಗೆ ಪ್ರೋಗ್ರಾಮ್ ಮಾಡಿದಾಗ ಹೇಳ್ಬಿಟ್ಟಿದ್ದೆ. ಏನು ಪಕ್ಕದಲ್ಲೇ ಕೂತಿದ್ದೀನಿ, ಏನು ಮಾತಾಡಲಿ, ಇಲ್ಲ ಮೇಡಮ್ ನೀವು ನನಗೋಸ್ಕರ ಮಾತಾಡ್ಬೇಕು. ಓಕೆ ಐಲ್ ಡೂ, ನಿಮ್ಗೋಸ್ಕರನಾ. ಇವತ್ತಿಗೂ ನನ್ಗೆ ಇವಾಗಲೂ ಭೀಮಾದು ಪ್ರೀ ರಿಲೀಸ್ ಇವೆಂಟ್ ಅಂತ ಮನೆಗೆ ಹೋಗಿ ಮಾತಾಡ್ದಾಗ್ಲೂ ಶಿವಣ್ಣ ಮಾತಾಡಾದ್ಮೇಲೆ ಇಲ್ಲ ಮೇಡಮ್ಗೆ ಹೇಳ್ಬಿಡ್ತೀನಿ, ಬಾ ಒಳಗಡೆ ಹೋದ್ವಿ, ಮೇಡಮ್ ಈ ಥರ, ಹಿ ಟೋಲ್ಡ್ ಮಿ ಐ ವಿಲ್ ಬಿ ದೇರ್, ಡೋಂಟ್ ವರಿ, ವೈ ಯು ವಾಂಟ್ ಟು ಕಮ್ ಅಂಡ್ ಇನ್ವೈಟ್, ಯು ಹ್ಯಾವ್ ಟೋಲ್ಡ್ ಹಿಮ್ ನೋ ಐ ವಿಲ್ ಬಿ ದೇರ್, ಆ ಥರ ಅವರು. ಸೊ ಅವ್ರಿಬ್ರದ್ದು ಆ ಲೆವೆಲ್ಗೆ ಸಪೋರ್ಟ್ ಇದೆ.
ಅದೇ ರೀತಿನಲ್ಲಿ ನನಗೆ ವಿಜಯ್ ಸರ್ ಕೂಡ. ಸೊ ನಾನು ಆ್ಯಕ್ಚುಲಿ ನಮ್ಮ ಪ್ರೀ ರಿಲೀಸ್ ಇವೆಂಟಲ್ಲೇ ಅದನ್ನು ಹೇಳಿದೆ. ನಿಜವಾಗ್ಲೂ ಆ ಮಾತಿಗೆ ಯಾವ ರೀತಿ ಅರ್ಥ ಅಂತ ಅಂದರೆ, ಈಗ ಒಬ್ಬ ತಂದೆ, ಒಬ್ಬ ಅಣ್ಣ, ಇಬ್ಬರೂ ಕೂಡ ತಮ್ಮನ್ನ ಅಥವಾ ಮಗನ್ನ ಒಂದು ಸಲಹಿ ಒಂದು ದೊಡ್ಡವನ್ನ ಮಾಡ್ತಾರೆ. ನನಗೆ ಸಿನಿಮಾ ಕರಿಯರಲ್ಲಿ ನಾನು ಸಿನಿಮಾಗಳು ಮಾಡ್ತಾ ಇದ್ದೆ. ನಾನು ದಯವಿಟ್ಟು ಗಮನಿಸಿ ಮಾಡಿದೆ, ಆಮೇಲೆ ಇನ್ನೊಂದೆರಡು ಸಿನಿಮಾ ಮಾಡಿದೆ, ಆಮೇಲೆ ಬೈರಾಗಿ. ಅದು ಬಟ್ ದ ಬಿಗ್ ನೇಮ್ ಕೊಟ್ಟಿದ್ದು ಬೈರಾಗಿ. ಅವ್ರು ಶಿವರಾಜ್ ಕುಮಾರ್ ಜೊತೆ ಇಷ್ಟು ಅವರ ಕರಿಯರಲ್ಲೇ ಯಂಗೆಸ್ಟ್ ಪ್ರೊಡ್ಯೂಸರು ನಾನೇ. ಸೊ ಈ ಥರ ಅವ್ರಿಗೇನು ನನ್ನ ಜೊತೆ ಮಾಡ್ಬೇಕಂತ ಇರಲೇ ಇರಲಿಲ್ಲ ಶಿವಣ್ಣಗೆ. ಸೊ ಅವ್ರು ಕರೆದು ನಾನು ಈ ಥರ ಅಪ್ರೋಚ್ ಆದಾಗ ಆಯಿತು ಮಾಡೋಣ ಅಂತ ಅಂದ್ಬಿಟ್ಟು ಶಿವಣ್ಣ ಹೇಳಿದ್ರು. ಅಲ್ಲಿ ಅವ್ರು ಕೈ ಹಿಡಿದ್ರು ಒಬ್ಬ ತಂದೆಯಾಗಿ. ವಿಜಯ್ ಸರ್ ಅಷ್ಟೇ, ಅವ್ರು ಕೊಟ್ಟಿದ್ದ ಹಿಟ್ಟು ಸಲಗ ಯಾವ ಲೆವೆಲ್ ಹಿಟ್ ಅಂದರೆ, ನಿಜವಾಗ್ಲೂ ಮನೆ ಮುಂದೆ ನಿರ್ಮಾಪಕರುಗಳು ಕ್ಯೂ ಇದ್ದು. ನನಗೆ ಗೊತ್ತಿರೋ ಆಲ್ಮೋಸ್ಟ್ ಎಲ್ಲ ನಿರ್ಮಾಪಕರು ಕೂಡ ದೇವರ್ ಇನ್ ಟಾಕ್ಸ್. ಬಟ್ ಅದೇನು ಗೊತ್ತಿಲ್ಲ, ಅವ್ರು ಕರೆದು ನನಗೆ ಡೇಟ್ ಕೊಟ್ಟರು. ಒಬ್ಬ ಅಣ್ಣ ಆಗಿ ಅವ್ರು ನಿಂತರು. ಸೊ ಇವರಿಬ್ಬರು ನನಗೆ ಹೆಂಗೆ ಅಂತ ಅಂದರೆ ಒಂದು ದೊಡ್ಡ ಫೋರ್ಸು. ಸೊ ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್. ಆ ಮಾತಿಗೆ ತಂದೆ ಮತ್ತು ಅಣ್ಣ ಅನ್ನೋದೇನಿದೆ, ಆ ಸ್ಥಾನನ ತುಂಬ ದೊಡ್ಡ ಮಟ್ಟದಲ್ಲಿ ಉಳಿಸ್ಕೊಂಬಿಟ್ಟಿದ್ದಾರೆ. ನನಗೆ ಆ ಸ್ಥಾನ ಏನು ಕೊಟ್ಟಿದ್ದಾರೆ, ಮಗನಾಗೋ ಇಲ್ಲ ಬ್ರದರ್ ಆಗೋ ವಾಟ್ ಎವರ್, ಅದಕ್ಕೆ ನಾನು ಸದಾಕಾಲ ಚಿರಋಣಿ. ಆ್ಯಂಡ್ ನಾನು ಉಳಿಸ್ಕೋಬೇಕು. ನಮ್ದು ತುಂಬ ದೊಡ್ಡ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ ಅದನ್ನು ಉಳಿಸ್ಕೊಳ್ಳೋದು. ಅದು ಒಂದು ಸಿನಿಮಾಯಿಂದ ಶುರು ಆಯಿತು ಮುಗ್ದೋಯ್ತು ಅನ್ನೋದಲ್ಲ. ಇಟ್ ಈಸ್ ಜಸ್ಟ್ ಅ ಸ್ಟಾರ್ಟ್. ಶಿವಣ್ಣ ಜೊತೆ ಇರ್ಬೋದು, ವಿಜಯ್ ಸರ್ ಜೊತೆಗೆ ಇರ್ಬೋದೆಲ್ಲ. ಬಟ್ ಅದು ಜರ್ನಿ ಇದೆಯಲ್ಲ, ಮತ್ತು ಅಥವಾ ನಾವೆಲ್ಲೋ ಸಿಕ್ಕಿದಾಗ ಒಂದು ಪ್ರೀತಿ ಇರ್ಬೋದು, ಇಲ್ಲ ಅವ್ರನ್ನ ಅಂತ ಹುಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಜೊತೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋದಿರ್ಬೋದು, ಪರ್ಸ್ನಲ್ ವಿಚಾರಗಳು, ಅವ್ರ ವಿಚಾರ ಪರ್ಸ್ನಲ್ಲು, ಇಲ್ಲ ನಮ್ಮ ಪರ್ಸ್ನಲ್ ವಿಚಾರಗಳು ಮಾತಾಡಿ, ಎಲ್ಲವೂ ಕೂಡ ರಿಯಲ್ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ಸೊ ನಮಗೂ ಅದೇ ಫೀಲಿಂಗ್, ಏನೇ ಇದ್ರೂ ಹೇಳ್ಕೊಳ್ಳೋದು, ಅವರು ಏನೇ ಇದ್ರೂ ಹೇಳ್ಕೊತಾರೆ ಪರ್ಸ್ನಲ್ಲು, ಆ ಥರ. ಇವರಿಬ್ಬರು ತುಂಬ ದೊಡ್ಡ ಸಪೋರ್ಟು. ಸುದೀಪ್ ಸರ್, ನಾನು ದಯವಿಟ್ಟು ಗಮನಿಸಿ ಅಂತ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾ 2017 ರಿಲೀಸ್ ಆಗಿದ್ದು ಸಿನಿಮಾ. ಅದಕ್ಕೆ ನಾವು ಬಿಗ್ ಬಾಸ್ಗೆ ಗೆಸ್ಟಾಗಿ ಹೋಗಿದ್ವಿ, ಟೀಮ್, ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರು, ನಾನು ಮತ್ತು ಆರ್ಟಿಸ್ಟ್ಗಳು ಹೋಗಿದ್ವಿ. ಸುದೀಪ್ ಸರ್ ದಯವಿಟ್ಟು ಆ್ಯಕ್ಚುಲಾಗಿ ಅದು October 20th ರಿಲೀಸ್ ಆಗಿದ್ದು ಸಿನಿಮಾ. ನಾವು November 1st ನಿಮಗೆ ಮತ್ತೆ ಕನ್ನಡ ರಾಜ್ಯೋತ್ಸವ ತುಂಬ ಚೆನ್ನಾಗಿ ಪಿಕಪ್ ಆಗುತ್ತೆ ಅನ್ನೋದು ಐಡಿಯಾದಲ್ಲಿ ಇದ್ದಿದ್ದು ಸಿನಿಮಾ. ಅದು ಇಟ್ ವಾಸ್ ಆನ್ ಎಕ್ಸ್ಪರಿಮೆಂಟಲ್ ಸಿನಿಮಾ. ದೊಡ್ಡ ಸ್ಟಾರ್ಸ್ ಇಲ್ಲ, ಹೊಸ ಡೈರೆಕ್ಟರ್, ಹೊಸ ಪ್ರೊಡ್ಯೂಸರ್ ಮಾಡಿರೋ ಸಿನಿಮಾ. ನೀವು ನಂಬಲ್ಲ ಅವ್ರು ಹೆಂಗೆ, ಹೌ ಹಿ ಎಕ್ಸ್ಟೆಂಡೆಡ್ ಹಿಸ್ ಸಪೋರ್ಟ್ ಅಂದರೆ, ಸುದೀಪ್ ಸರು ನಮ್ಮನ್ನ ಕರೆಸಿ, ಇಲ್ಲ ಈ ಸಿನಿಮಾದವ್ರನ್ನ ಕರೀರಿ. ಆ್ಯಕ್ಚುಲಿ ತುಂಬ ಜನ ಕೇಳಿದ್ರು ಅವಾಗ, ಬಿಗ್ ಬಾಸ್ ಸ್ಟೇಜ್ ಮೇಲೆ ನಾವು ಬರ್ತೀವಿ ಅಂತ ಪ್ರಮೋಟ್ ಮಾಡೋಕ್ಕೆ. ಇಲ್ಲ ನೀವು ದಯವಿಟ್ಟು ಗಮನಿಸಿ ಫಿಲಮ್ ಅವ್ರನ್ನ ಕರೀರಿ ಅಂತ ಸುದೀಪ್ ಸರ್ ಕರ್ಸ್ಕೊಂಡಿದ್ರು. ಅವ್ರು ಅಲ್ಲಿ ಅವತ್ತೇನು ಪ್ರಮೋಟ್ ಮಾಡೋದಕ್ಕೆ ಜಸ್ಟ್ ಸ್ಟೇಜ್ ಮೇಲೆ ಆನ್ ಸ್ಟೇಜ್ ಕರೆದು ಮಾತಾಡಿಸಿ, ಈ ಸಿನಿಮಾ ಹೆಂಗಿದೆ ನನಗೂ ವಿಶ್ ಮಾಡಿದ್ರು. ಸೊ ಅವರು ಅದು ಮಾಡಿದ್ರಿಂದ ನಿಮಗೆ ಸಿನಿಮಾ ತುಂಬ ಪೀಕ್ ಹೋಯ್ತು. November 1ನೇ ತಾರೀಕಿಂದ ಮತ್ತೆ ತುಂಬ ಪೀಕ್ ಹೋಯ್ತು. ಸೊ ಅಲ್ಲೊಂದು ಅವ್ರದ್ದೊಂದು ಗೆಸ್ಚರು, ಒಂದು ಬ್ಲೆಸ್ಸಿಂಗು. ಮತ್ತು ಭೀಮಾಗೆ ಸಂಬಂಧಪಟ್ಟಂಗೆ ಮೊನ್ನೆ ಅವರು ಮಾತಾಡಿದ್ದು ತುಂಬ ದೊಡ್ಡದಾಗಿ ಟ್ರೆಂಡ್ ಆಯ್ತದು. ಗತ್ತು ಗಾಂಭೀರ್ಯದಿಂದ ಭೀಮಾ ಬರಲಿಲ್ವಾ, ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿಲ್ವಾ, ಯಾರು ಹೇಳಿದ್ ಸಿನಿಮಾಗೆ ಜನ ಬರಲ್ಲ ಅಂತ. ಆಮೇಲೆ ಅವ್ರು ಮಾತಾಡೋದಿದೆಯಲ್ಲ, ಆ ಗತ್ತು, ಅದು ಇದು, ನಾನು ರಿಯಲಿ ಐ ಆಮ್ ಬ್ಲೆಸ್ಡ್. ತುಂಬ ದೊಡ್ಡ ಸಪೋರ್ಟ್ ಸಿಕ್ತು ಸುದೀಪ್ ಸರ್ಗೆ, ಸುದೀಪ್ ಸರ್ ಕಡೆಯಿಂದ ನಮಗೆ. ವೆರಿ ಹ್ಯಾಪಿ. ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ನೋಡಿ, ನಮಗೆ ನೀವೇನೇನು ಶಿವಣ್ಣ, ವಿಜಯ್ ಸರು, ಸುದೀಪ್ ಸರು, ಯಾರ್ಯಾರು ಸಪೋರ್ಟ್, ಉಪ್ಪಿ ಸರು, ಎಲ್ಲರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಮ ಇಂಡಸ್ಟ್ರಿ ವೆರಿ ಬಿಗ್ ಸ್ಟಾರ್ಸ್. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸೋವಂಥ ಸ್ಟಾರ್ಸು. ಸೊ ಹಾಗಾಗಿ ನಮಗೆ ಖುಷಿ ಅದು ನಮಗೆ ಸಪೋರ್ಟ್ ಇರೋದ್ರಿಂದ. ಸೊ ಈಗ ಭೀಮಾದಲ್ಲಿ ಅದರ ಖುಷಿಯಲ್ಲಿದ್ದೀರಾ. ನೆಕ್ಸ್ಟ್ ಮತ್ತೆ ಶಿವಣ್ಣ ಅಥವಾ ವಿಜಯ್ ಸರ್ ಪ್ರಾಜೆಕ್ಟ್ಗಳನ್ನು ಅವ್ರ ಜೊತೆ ಮತ್ತೆ ಕೊಲ್ಯಾಬ್ ಆಗೋದು, ಮುಂದೆ ಏನಾದರೂ ಪ್ರಾಜೆಕ್ಟ್ಸ್ ಇದೆಯಾ, ಅಥವಾ ಈಗ ನೆಕ್ಸ್ಟ್ ಯಾವ್ದು ಮಾಡ್ತಿದ್ದೀರಾ ಅಂತ? ಇಲ್ಲ, ಇಮಿಡಿಯೇಟಾಗಿ ಏನು ಪ್ಲ್ಯಾನ್ ಮಾಡ್ತಾ ಇಲ್ಲ. ಬಟ್ ಅಫ್ಕೋರ್ಸ್ 100% ಇವರಿಬ್ಬರ ಜೊತೆನೂ ಸಿನಿಮಾ ಮಾಡಲೇಬೇಕು. ಅದು ನಮ್ದೊಂದು ರಿಚುವಲ್ ಥರ ಆಗಬೇಕು ಅದು. ಬಿಕಾಸ್ ಎಲ್ಲ ನಮಗೆ ಹೆಂಗೆ ಅಂದರೆ ಜೊತೆಲಿ ಅವರೇ ಕರ್ಕೊಂಡು ಹೋಗ್ಬೇಕು. ಈಗ ನಾನು ಯಾವಾಗಲೂ ಯಾರೇ ಕೇಳಿದ್ರು ಹೇಳೋದು ಒಂದೇ, ಶಿವಣ್ಣ ಮನೆ ಮತ್ತು ವಿಜಯ್ ಸರ್ ಮನೆ ಬಾಗಿಲು ಯಾವತ್ತೂ ಕೃಷ್ಣ ಸಾರ್ಥಕಗೆ ಓಪನ್ ಇದ್ದೇ ಇದೆ. ಅದು ಅವರೆಲ್ಲೂ ಹೇಳಬೇಕಾಗಿಲ್ಲ, ಹಂಗಿದ್ದೇ ಇದೆ. ಆಮೇಲೆ ನಾನು ಪರ್ಸ್ನಲಿ ಆ ಲಿಬರ್ಟಿ ತಗೋತೀನಿ. ಸುಮ್ಮನೆ ಹೋಗಿ ನಾಳೆ ಬೆಳಗ್ಗೆ ಸರ್ ನಾನು ಸಿನಿಮಾ ಮಾಡ್ಬೇಕು ಸರ್, ಮಾಡೋಣ ಬಾಮ್ಮ ಶಿವಣ್ಣನು ಅಂತಾರೆ. ವಿಜಯ್ ಸರ್ ಆಯ್ತು ಕೃಷ್ಣ ಮಾಡು. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಭೀಮಾ ರಿಲೀಸ್ಗಿಂತ ಮುಂಚೆನೇ, ಅಪ್ಪ ನೀನು ಇನ್ನೊಂದು ಮಾಡ್ತೀಯ ಹೇಳೋ, ನಾನು ರೆಡಿ ಇದ್ದೀನಿ ಮಾಡೋಣ. ನಾನು ಅಂದೆ ಸರ್, ನೀವು ನನ್ನನ್ನು ಅದನ್ನು ಕೇಳಲೇಬಾರ್ದು, ನಾನು ನಿಮಗೆ ಸರ್ ಸಿನಿಮಾ ಮಾಡೋಣ ಅನ್ನಲೇಬಾರ್ದು,
ನೀವು ಆ ರೀತಿ ಇದ್ದೀರಾ ನಮಗೆ. ಆಮೇಲೆ ನಾನು ಡೆಫಿನೆಟ್ಲಿ ನನಗೆ ಸಕ್ಸಸ್ ಕೊಟ್ಟಿರೋ ಹೀರೋಸು ಶಿವಣ್ಣ ಇರ್ಬೋದು, ವಿಜಯ್ ಸರ್ ಇರ್ಬೋದು, ತುಂಬ ದೊಡ್ಡ ಮಟ್ಟದಲ್ಲಿ 100% ಕೊಲಾಬ್ರೇಟ್ ಆಗಿ ಮಾಡೇ ಮಾಡ್ತೀವಿ. ಬಟ್ ಅದಕ್ಕೆ ತಕ್ಕಂಗೆ ಕತೆಗಳು ಬೇಕು. ಈಗ ಇನ್ನು ನಾನು ಅದೇ ಇವಾಗ ಜಸ್ಟ್ ಇನ್ನು ಇಷ್ಟು ದಿನ ಆಗಿದೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೆ ನನಗೆ. ಸೊ ಟೈಮೇ ಇರಲಿಲ್ಲ. ಸೊ ಸ್ವಲ್ಪ ಒಂಚೂರು ರಿಲ್ಯಾಕ್ಸ್ ಆಗಿ ಇದು ಮಾಡ್ತಾ ಇದ್ದೀನಿ. ಬಟ್ ಅಫ್ಕೋರ್ಸ್ ಕತೆಗಳು ಬರ್ತಾ ಇದೆ. ಸೊ ಐ ಆಮ್ ಜಸ್ಟ್ ಇನ್ ದ ಪ್ರೋಸೆಸ್ ಆಫ್ ಚೂಸಿಂಗ್ ದ ಕತೆ ಮತ್ತು ಡೈರೆಕ್ಟರು. ಇದ್ರ ಮೇಲೆ ನೆಕ್ಸ್ಟ್ ಸ್ಟೈಲ್ ಪ್ಲ್ಯಾನ್ ಯಾವ ಹೀರೋಗೆ ಏನು ಮಾಡ್ತೀವಿ ಅಂತ ಅನ್ಕೊಂಡು. ಆಮೇಲೆ ನಮ್ಮದು ಥಿಯೇಟ್ರಿಕಲ್ ಇಷ್ಟು ದೊಡ್ಡ ಹಿಟ್ಟಾಗಿರೋದ್ರಿಂದ ಕೆಲಸ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ನಮಗೆ. ಸೊ ನನ್ನ ಪಾರ್ಟ್ನರು ಜಗದೀಶ್ ಅವ್ರು ಅದ್ರಲ್ಲಿ ಬ್ಯುಸಿ. ಸೊ ನಮಗೆ ಇನ್ವಾಯ್ಸ್ಗಳು ಕೊಡು ಅದಕ್ಕೆ ಬರೀ ಇದೆ. ಸೊ ಇಷ್ಟು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಇವಾಗೆಲ್ಲ ರೈಟ್ಸ್ಗಳೆಲ್ಲ ಸಿನಿಮಾ ಇಷ್ಟು ದೊಡ್ಡ ಮಟ್ಟದ ಹಿಟ್ ಆಗಿರೋದ್ರಿಂದ ಎಲ್ಲ ರೈಟ್ಸು ಕೂಡ ಕ್ಲೋಸ್ ಆಗ್ತಾ ಇದೆ. ಸೊ ಅದ್ರ ಡಿಸ್ಕಷನ್ಸು, ಮೀಟಿಂಗ್ಸು, ಸೊ ಹಿಂಗೆ ಹೋಗ್ತಾ ಇದೆ. ಹಾಗಾಗಿ ನನಗೆ ಮೈಂಡ್ ಫ್ರೀ ಇಲ್ಲ ಇನ್ನು ಥಿಂಕ್ ಮಾಡೋಕ್ಕೆ ಮುಂದೆ ನೆಕ್ಸ್ಟ್ ಏನು ಇಮಿಡಿಯೇಟಾಗಿ ಏನು ತಗೋತೀನಿ, ಏನು ಮಾಡ್ತೀನಿ ಅಂತ. ಬಟ್ ವಿ ಆರ್ ಜಸ್ಟ್ ಎಲ್ಲವೂ ಪ್ರೋಸೆಸ್ಸಲ್ಲಿದೆ. ಈಗ ತುಂಬ ಕ್ಲೋಸ್ ಇರೋಂಥ ಪ್ರೊಡ್ಯೂಸರ್ಸು ನೆಕ್ಸ್ಟ್ ಈ ಹೀರೋಗೆ ಮಾಡಿ ಸಿನಿಮಾ ಅಂತಾರೆ. ಸರ್ ನಿಮ್ಮದು ವಿಜಯ್ ಸರ್ದು ಕಾಂಬಿನೇಷನ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ, ಎಲ್ಲವೂ ಕೇಳ್ತಾ ಇರ್ತೀವಿ. ಕೇಳ್ತಾ ಇದ್ದಾಗ ಅದಕ್ಕೆ ತಕ್ಕಂಗೆ ಕತೆ ಬಂದರೆ, ಇಲ್ಲ ಯಾರೋ ನಮಗೆ ಅಂದರೆ ವಿ ನೀಡ್, ಅಂದರೆ ನಾನು ಇವಾಗ ಶಿವಣ್ಣಂಗೆ ಸಿನಿಮಾ ಮಾಡಲಿ, ವಿಜಯ್ ಸರ್ಗೆ ಮಾಡಲಿ, ಇಲ್ಲ ಯಾವುದೇ ಬಿಗ್ ಸ್ಟಾರಿಗೆ ಮಾಡಿದ್ರು, ವಿ ನೀಡ್ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸ್. ಅಂದರೆ ಯಾಕೆ ಅಂದರೆ ಇಷ್ಟು ದೊಡ್ಡ ಸ್ಟಾರ್ಸ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಕತೆ ವೈಸು ಅಥವಾ ಹ್ಯಾಂಡ್ಲ್ ಮಾಡಬೇಕಲ್ಲ ಅಷ್ಟು ದೊಡ್ಡ ಸ್ಟಾರ್ನ. ಸೊ ಆ ರೀತಿ ಬೇಕು ಅಂಥವ್ರನ್ನ ನೋಡ್ತಾ ಇದ್ದೀನಿ. ಅವರು ಕೂಡ ಅದೇ ಒಂದು 2-3 ಜನ ಕತೆಗಳನ್ನ ಹೇಳ್ತಾ ಇದ್ದಾರೆ. ಜಸ್ಟ್ ಒಂದು ಡಿಸ್ಕಷನ್ ಆಗಿದೆ, ಫೈನಲೈಸ್ ಇನ್ನೂ ಯಾವುದು ಮಾಡಿಲ್ಲ. ಎಸ್. ಸೊ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿ OTTಗೆ ಬಂದು ಅಲ್ಲೂ ಕೂಡ ಮಲ್ಟಿ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ. ಎಲ್ಲ ಕಡೆಯಿಂದ ಬ್ಲಾಕ್ ಬಸ್ಟರ್ ಟಾಕ್ ಇದೆ ಅಲ್ಲೂ ಕೂಡ. ಪ್ಲಸ್ ಥಿಯೇಟ್ರಲ್ಲೂ ಕೂಡ ಸ್ಟಿಲ್ ಸಿನಿಮಾ ಓಡ್ತಾ ಇದೆ. ಅರೌಂಡ್ 40+ ಸೆಂಟರ್ಸಲ್ಲಿ ಇನ್ನೂ ಇದೆ ಸಿನಿಮಾ. ಸೊ ಲಾಂಗ್ ರನ್ ಬೇಕು ಅಂತಿರ್ತಾರೆ, ಅಥವಾ ಕೆಲವೊಂದು ಸಲ ಹೇಳ್ತಿರ್ತಾರೆ ಸ್ಟಾರ್ಗಳ ಸಿನಿಮಾ 1 ವೀಕ್ 2 ವೀಕಲ್ಲಿ ಮುಗಿದೋಗುತ್ತೆ ಅಂತ. ಬಟ್ ಸ್ಟಿಲ್ ಲಾಂಗ್ ರನ್ ಸಿಗ್ತಾ ಇದೆ. ಎಷ್ಟಾಗಿದೆ ಸರ್ ಕಲೆಕ್ಷನ್? ಈಗ ನಾನು ಮೊನ್ನೆ ಯಾರಿಗೂ ಅದೇ ಹೇಳ್ತಾ ಇದ್ದೆ, ನಮ್ಮ ಮೀಡಿಯಾದವ್ರು ಇರ್ಬೋದು, ಇಲ್ಲ ನಮ್ಮ ಆಡಿಯನ್ಸ್ ಇರ್ಬೋದು, ಇಲ್ಲ ಯಾರೇ ಜನರಲೈಸ್ಡ್ ಆಗಿ ಹೇಳಬೇಕು ಅಂದರೆ ಎಷ್ಟು ಬುದ್ಧಿವಂತರು ಇವತ್ತಿಗೆ ಅಂದರೆ 400 ಸ್ಕ್ರೀನಲ್ಲಿ ರಿಲೀಸ್ ಮಾಡಿದ್ದಾರೆ. ಆವ್ರೇಜಲ್ಲಿ ಒಂದು 500 ಸೀಟ್ ಇಟ್ಕೊಳ್ಳೋಣ, ಅವನ ಆವ್ರೇಜಲ್ಲಿ ಒಂದು ₹100 ₹150 ಹಾಕೊಳ್ಳೋಣ. ಫಸ್ಟ್ ವೀಕ್ ಇಷ್ಟು, ಸೆಕೆಂಡ್ ವೀಕಲ್ಲಿ ಅಷ್ಟೇ ಕಂಟಿನ್ಯೂ ಮಾಡಿದ್ರೆ ಇಷ್ಟು, ಥರ್ಡ್ ವೀಕಲ್ಲಿ ಇಷ್ಟು, ಈ ಅಂದಾಜುಗಳಲ್ಲಿ ನಿಮಗೆ ಎಲ್ಲ ಬರ್ತಾ ಇದೆ. ಬಟ್ ಈ ಎಕ್ಸಾಕ್ಟ್ ಮಾಹಿತಿ ಅನ್ನೋದೇನಿದೆ ಅಲ್ವಾ, ಟಿಲ್ ಟುಡೇ ಇವತ್ತು ಐ ಥಿಂಕ್ 7th ವೀಕ್ ಏನೋ ನಡೀತಾ ಇದೆ ಸಿನಿಮಾ. ನಾನು ಇದುವರೆಗೂ ಯಾವ ಬುಕ್ಸು ಕೂಡ ಚೆಕ್ ಮಾಡಿಲ್ಲ. ನನಗೇನಂದರೆ ಹಿಟ್ ಆಯ್ತಾ, ದೊಡ್ಡ ಹಿಟ್ಟಾ, ಓಕೆ ಡನ್, ನಂಗೆ ಗೊತ್ತು, ನಮ್ದೊಂದು ಅಂದಾಜು ಇರುತ್ತೆ ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ. ಸೊ ನನಗೆ ಒಂದೇ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಇದ್ದಿದ್ದೇನೆಂದರೆ, ಈ ಸಿನಿಮಾ ನಾವು 99% ರಿಸ್ಕ್ ತೊಗೊಂಡು ರಿಲೀಸ್ ಮಾಡಿದ್ದು ಸಿನಿಮಾ. ಸೊ ಈ ರಿಸ್ಕು ನಮಗೆ ಆಪ್ಷನ್ನೇ ಇರಲಿಲ್ಲ, ಬೇರೆ ತೊಗೊಳ್ಳೇಬೇಕಾಗಿತ್ತು. ಆ್ಯಂಡ್ ಐ ಪರ್ಸ್ನಲಿ ಫೆಲ್ಟ್ ದಿಸ್ ಈಸ್ ದ ಪ್ರೋಸೆಸ್ ದಟ್ ಏನಂದರೆ ಸಿನಿಮಾ ಪ್ರೂವ್ ಮಾಡಾದ್ಮೇಲೆ ಎಲ್ಲವೂ ಸೇಲ್ಸು, ಅದು ಇದು ನಾನ್ ಥಿಯೇಟ್ರಿಕಲ್ಸ್ ಎಲ್ಲ ಸೇಲ್ ಆಗೋದು ಅವಾಗಲೇ ಅನ್ನೋದು. ಬಟ್ ಥಿಯೇಟ್ರಿಕಲಲ್ಲೇ ಇದು ಯಾವ ರೇಂಜಿಗೆ ಹಿಟ್ಟಾಯಿತು ಸಿನಿಮಾ ಅಂತಂದರೆ, ನಾನು ಪರ್ಸ್ನಲಿ ಹೇಳಬೇಕು ಅಂದರೆ ಯಾವ ಬುಕ್ಸ್ನೂ ಕೂಡ ತೆಗೆದು ನೋಡೋಕ್ಕೂ ನನಗೆ ಟೈಮ್ ಆಗಿಲ್ಲ ಒಂದು. ಆಮೇಲೆ ನನಗೆ ನನ್ನ ಜಗದೀಶ್ ಅವರು ನೋಡ್ಕೊಳ್ತಿರೋದ್ರಿಂದ ಸಂಪೂರ್ಣ ಜವಾಬ್ದಾರಿ ಅವ್ರದ್ದೇ. ನಾನು ಯಾರೋ ನನ್ನನ್ನು ಯಾವುದೋ ಥಿಯೇಟ್ರಲ್ಲಿ ಸರ್ ಇಲ್ಲಿ ಏನು ಇದಾಗಿತ್ತು ಅಂದರೆ, ಅದು ಇಂಡಸ್ಟ್ರಿ ಅವರಾಗಿದ್ದು ಅವ್ರಿಗೇನೋ ಒಂದು ಮಾಹಿತಿ ಬೇಕು ಅಂದಾಗ ಮಾತ್ರನೇ ಫೋನ್ ಮಾಡ್ಬಿಟ್ಟು ಸರ್ ಇಲ್ಲಿ ಏನಾಗಿತ್ತು, ಇಲ್ಲಿ ಎಷ್ಟಿತ್ತು, ಏನಿತ್ತು ಅಂತ ಕೇಳ್ಬಿಟ್ಟು ಹಿಂಗಂತೆ ಅಂತ ಹೇಳಿರ್ತೀನಿ. ಅದು ಮಾತ್ರನೇ ನನಗೆ ತಿಳಿದಿರೋದು. ಇದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಲೈಕ್ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ ಇಷ್ಟರಲ್ಲೇ. ಬಟ್ ನನಗೆ ಇಷ್ಟು ಕೋಟಿ ಆಯಿತು, 50 ಕೋಟಿ ಆಯಿತು, 100 ಕೋಟಿ ಆಯಿತು, ಇದು ಮಾತಾಡೋದಿದೆಯಲ್ಲ, ನಮ್ಮ ಕೆಲಸ ಮಾತಾಡಿದೆ. ಸೊ ಐ ಡೋಂಟ್ ವಾಂಟ್ ಟು ಫೈನಾನ್ಷಿಯಲಿ ಅದ್ರ ಲೆಕ್ಕಾಚಾರಕ್ಕೆ ಇನ್ನೂ ತುಂಬ ಟೈಮ್ ಇದೆ ನಮಗೆ ಮಾಡೋಕ್ಕೆ. ಇನ್ನೂ ನಡೀತಾ ಇದೆ ಸಿನಿಮಾ. ಆಮೇಲೆ ಸೆಕೆಂಡ್ ರನ್ ಅಂತ ಕರಿತೀವಿ, ಆಫ್ಟರ್ ಒಂದು ಫುಲ್ ಫ್ಲೋ ಆದಮೇಲೆ ಮತ್ತೆ ಸೆಕೆಂಡ್ ರನ್ ಅಂತ ಕರಿತೀವಿ. ಆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಇನ್ನೇನು. ಸೊ ಇದ್ರ ಮಧ್ಯದಲ್ಲಿದ್ದೀವಿ. ಹಾಗಾಗಿ ನಾನೇನು ಕ್ಯಾಲ್ಕುಲೇಷನ್ಸ್ ನೋಡೋಕೆ ಹೋಗಿಲ್ಲ. ಅವರು ಜಗದೀಶ್ ಅವ್ರು ನನಗೆ ಹೇಳಕ್ಕೆ ಬಂದ್ರು, BKT ಇಷ್ಟ ಆಗುತ್ತೆ ಸರ್, ಅದು ಬರ್ತೀನಿ ರೀ ಅಲ್ಲೇ ಕೂತು. ಸೊ ಆ ರೀತಿನಲ್ಲಿ ಇದೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಸಕ್ಸಸ್ ಅಲ್ಲಿ ತೇಲ್ತಾ ಇದ್ದೀರಾ, ಹಾಗೆ ತೇಲ್ತಾ ಇರಿ. ಮತ್ತೊಂದು ದೊಡ್ಡ ದೊಡ್ಡ ಸಕ್ಸಸ್ಗಳು, ಇನ್ನೂ ಹಲವಾರು ಒಳ್ಳೆ ಸಿನಿಮಾಗಳು ನಿಮ್ಮ ಬತ್ತಳಿಕೆಯಿಂದ ಕನ್ನಡ ಸಿನಿಮಾ ರಂಗಕ್ಕೆ ಬರ್ತಾನೆ ಇರಲಿ. ಚಿಕ್ಕವರಾಗಿ ಸ್ಟಾರ್ಟ್ ಮಾಡಿದ್ದೀರಾ, ಈ ವಯಸ್ಸಲ್ಲೇ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದ್ದೀರಾ. ಇನ್ನೂ ದೊಡ್ಡ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಇದೆಲ್ಲ ಏನೆಲ್ಲ ಇದೆ, ಆ ಥರದ್ದು ಎಲ್ಲ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ.
ಕನ್ನಡ ಆಡಿಯನ್ಸ್ನ ಹೀಗೆ ಎಂಟರ್ಟೈನ್ ಮಾಡ್ತಾನೆ ಇರಿ ಅಂತ ಕೇಳ್ಕೊತೀನಿ. ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.